ಇಬ್ಬರುಗಳು. ಸೊ ನಾನು ಏನು ರಿಸರ್ಚ್ ಮಾಡಿದ್ದೀನಿ, ಅದರಲ್ಲಿ ಏನನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಅದು ವೆರಿ ಲಿಟಲ್ ನಾಲೆಡ್ಜ್ ಆ್ಯಂಡ್ ವೆರಿ ಲಿಟಲ್ ರಿಸರ್ಚ್. ಸೊ ನನ್ನ ಭಾಷೆ ಬುಕ್ಕಿಶ್ ಆಗಿರೋದಿಲ್ಲ. ನಾನೊಂದು ಆಡು ಕನ್ನಡ ಭಾಷೆನಲ್ಲಿ ಆವಾಗ ಒಂದು ಸ್ವಲ್ಪ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತೀನಿ. ಸೊ ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಇವತ್ತಿನ ಒಂದು ಕಂಪ್ಲೀಟ್ 1 hour ಏನಿದೆ, ಅದು ನನಗೇನು ಗೊತ್ತು ಅದನ್ನು ನಿಮಗೆ ನಾನು ತಿಳಿಸೋದಕ್ಕಿಂತ ಸಾಕಷ್ಟು ಯಾವ ರೀತಿಯಲ್ಲಿ ಒಂದು ಟ್ರೂತ್ಫುಲ್ ಎನ್ವೈರ್ನಮೆಂಟ್ ಮಕ್ಕಳು ಆಲ್ರೆಡಿ ದೇ ಆರ್ ಅಂಡರ್ಗೋಯಿಂಗ್, ಈ ನಿಜಾನ ನಿಮ್ಮ ಮುಂದೆ ಇಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾಕಂದರೆ ಇನ್ಫಾರ್ಮೇಷನ್ಗೋಸ್ಕರ ಯಾರೂ ಬರೋಲ್ಲ. ಒಂದು ಕ್ಲಿಕ್ ಆಫ್ ದ ಇಂಟರ್ನೆಟ್ ಯು ಗೆಟ್ ಎವ್ರಿಥಿಂಗ್ ಆನ್ ಗೂಗಲ್. ಸೊ ಪೇರೆಂಟಿಂಗ್ ಅಂದರೆ ಏನು, ಅದರಲ್ಲಿ ಎಷ್ಟು ಶೈಲಿ ಇದೆ, ಅದೆಲ್ಲ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಏನು ಗೊತ್ತಿಲ್ಲ ಅಂತಂದರೆ ಮಕ್ಕಳ ಒಂದು ಸಬ್ಕಾನ್ಷಿಯಸ್ ಮೈಂಡ್, ಅದನ್ನು ಮಕ್ಕಳನ್ನು ಕ್ಯೂರಿಯಾಸಿಟಿ ಕ್ವೆಶ್ಚನ್ ಕೇಳದೆ ಯಾವುದಾದ್ರೂ ಒಂದು ಮಾಧ್ಯಮದ ಸಲುವಾಗಿ ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಟೀಚರ್, ಆ್ಯಸ್ ಎ ಎಜುಕೇಟರ್ ನಾನು ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇದೆಯಾ? ಯಾವುದಾದ್ರೂ ಒಂದು ಕಿಟಕಿ ಇದೆಯಾ? ಮಗುವನ್ನು ನಾನು ದಿನ ಹಿಂಸೆ ಮಾಡಿ ಸ್ಕೂಲಲ್ಲಿ ಏನು ಮಾಡಿದ್ರು, ಯಾಕೆ ಬೇಜಾರಾಗಿದೆಯಾ, ಯಾಕೆ ಒಂಥರ ಇದೆಯಾ, ಈ ಥರ ಪ್ರಶ್ನೆ ಕೇಳೋ ಬದಲು ಮಗುವಿನಲ್ಲಿ ಆಗ್ತಾ ಇರೋ ಪುಟ್ಟ ಪುಟ್ಟ ಬದಲಾವಣೆಯಲ್ಲಿ ಏನಾದರೂ ಹಿಂಟ್ ಸಿಕ್ಕಿ ನಾನು ಕಿಟಕಿಯನ್ನು ಓಪನ್ ಮಾಡಿದ್ರೆ ನನಗೆ ಮಗುನಲ್ಲಿ ಎಮೋಷ್ನಲಿ ವಾಟ್ ಈಸ್ ದ ಚೈಲ್ಡ್ ಅಂಡರ್ಗೋಯಿಂಗ್ ಇದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ಸಾಧ್ಯತೆಗಳು ಇದೆಯಾ? ಖಂಡಿತ ಇದೆ. ಆರ್ಟ್ ಥೆರಪಿ, ಗ್ರಾಫೋಥೆರಪಿ, ಇಂಥ ಹಲವಾರು ಸಾಧನೆಗಳು ನಮಗೆ ಇಂಡಿಯಾನಲ್ಲಿ ಇನ್ನೂ ಬಂದಿಲ್ಲ. ನಾನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಇಂಡಿಯಾಯಿಂದ ಕೌನ್ಸಿಲರ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ದ ಬಿಗ್ಗೆಸ್ಟ್ ವರಿ ಈಸ್ ಇಂಡಿಯಾ ಈಸ್ ನೋ ಡೌಟ್ ಈಸ್ ಅ ಪಾಪ್ಯುಲೇಟೆಡ್ ಕಂಟ್ರಿ. ವಿ ಹ್ಯಾವ್, ನಮ್ಮಲ್ಲಿ ಯೂತ್ ಅನ್ನೋದು ಹಲವಾರು ಮಿಲಿಯನ್ಸ್ ಆಫ್ ಪೀಪಲ್ ಅದೇ. ಬಟ್ ನಮಗೆ ಹೂ ಈಸ್ ದಿಸ್ ಚೈಲ್ಡ್ ಅನ್ನೋದು ಗೊತ್ತಾ? ಬೆಳಗಿಂದ ರಾತ್ರಿವರೆಗೂ ಮಕ್ಕಳ ಜೊತೆ ಇರ್ತೀವಿ, ಪಾಠ ಹೇಳ್ಕೊಡ್ತೀವಿ, ಮುದ್ದು ಮಾಡ್ತೀವಿ, ಮಲಗಿಸ್ತೀವಿ. ಹೂ ಈಸ್ ದಿಸ್ ಚೈಲ್ಡ್? ಯಾರಿದು? ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಹೂ ಈಸ್ ದಿಸ್ ಚೈಲ್ಡ್? ಇವತ್ತಿನ ದಿನ ನಾವು ಪೇರೆಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಕೂತಿದ್ದೀವಿ. ಸೊ ಯಾರಿದು? ಈ ಮಗು, ಈ ಕಂದಮ್ಮ ಯಾರು? ಓಕೆ, ನನಗೆ ಈ ಥರ ಪ್ರಶ್ನೆಯನ್ನು ಕೇಳಿದಾಗ ಹಲವಾರು ಥರ ಆನ್ಸರ್ಸ್ ಬರುತ್ತೆ. ಮುಂದಿನ ಪೀಳಿಗೆ, ದೇವರು ಕೊಟ್ಟ ಕೊಡುಗೆ, ನನ್ನ ಒಂದು ಮುದ್ದಿನ ಆಸ್ತಿ, ನನಗೆ ಹತ್ತಿರವಾದದ್ದು, ನನ್ನ ಪ್ರೀತಿ, ಅದು ಇದು ಎಲ್ಲ ಹೇಳ್ತೀವಿ. ಇದ್ರ ಬಗ್ಗೆ ಡಾಕ್ಟರ್ ಕಾಬ್ ಅನ್ನೋರು ಇಂಡಿಯಾಗೆ ಬಂದು 5 ವರ್ಷ ರಿಸರ್ಚ್ ನಡೆಸ್ತಾರೆ. ಏನು? ಹೂ ಈಸ್ ದಿಸ್ ಚೈಲ್ಡ್ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಕಂಡುಹಿಡ್ಕೊಳ್ಳೋಕ್ಕೆ, ಬೇರೆ ಏನಕ್ಕೂ ಇಲ್ಲ. 5 ವರ್ಷ ಆದಮೇಲೆ ಅವ್ರು ಕೊಡೋ ಅಂಥ ಆನ್ಸರ್ ಗೊತ್ತಾ? ದಯವಿಟ್ಟು ಯಾರು ಈ ವರ್ಡನ್ನು ಡಿಫೈನ್ ಮಾಡೋ ಪ್ರಯತ್ನನೇ ಮಾಡಬೇಡಿ. ಯಾಕೆ ಅಂದರೆ ಪ್ರತಿ ನಿಮಿಷ ಈ ಡೆಫಿನಿಷನ್ ಬೇರೆ. ಅಟ್ ಲಾಸ್ಟ್ ಹಿಲ್ ಟೇಲ್ ದಟ್ ಚೈಲ್ಡ್ ಈಸ್ ಎ ಕ್ರಿಯೇಟಿವ್ ಲರ್ನರ್. ಚೈಲ್ಡ್ ಈಸ್ ಅ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಸೊ ಮಕ್ಕಳಿಗೆ ಏನು ತಾರತಮ್ಯ ಇರೋದಿಲ್ಲ, ಎಲ್ಲರೂ ಒಂದೇ, ಎಲ್ಲನೂ ಒಂದೇ. ಗಂಗೆ ಹೇಗೆ ಮಾನಸ ಸರೋವರದಲ್ಲಿ ಹುಟ್ಟಿ ಸ್ವಚ್ಛವಾಗಿ ಕೂಲಾಗಿ ಹರಿತಾಳೋ ಅದೇ ಥರ ಮಕ್ಕಳ ಮನಸ್ಸು. 3 ವರ್ಷದ ಮಗುನ ನೋಡಿ, ಒಂದು ಚಿಕ್ಕ ಚಿಟ್ಟೆ ಹಾರಿದ್ರೆ ಎಷ್ಟೊಂದು ವಂಡರ್, ವಾವ್ ಅಮ್ಮ ಬಟರ್ಫ್ಲೈ. ಓಕೆ, ಅಮ್ಮ ಏನು ಮಾಡ್ತಾರೆ? ಹೌದಾ ಕಂದ, ಎಷ್ಟು ಚೆನ್ನಾಗಿದೆ ಅಲ್ವಾ, ಕಲರ್ಸ್ ಹೇಳು ನೀನು. ಟೆಸ್ಟಿಂಗ್. ಓಕೆ, ಅರ್ಥ ಮಾಡ್ಕೋತಾ ಇಲ್ಲ. ಮಗು ಏನೋ ಒಂದು ಹೇಳಕ್ಕೆ ಬಯಸ್ತಾ ಇದೆ ನಮ್ಮ ಹತ್ರ. ಮಗುವಿಗೆ ನಮ್ಮಷ್ಟು ಅಡಿಕ್ವೇಟ್ ನಂಬರ್ ಆಫ್ ವರ್ಡ್ಸ್ ಇಲ್ಲ, ಕಮ್ಯುನಿಕೇಷನ್ ನಮ್ಮಷ್ಟು ಬರೋದಿಲ್ಲ. ಮಗು ಏನೋ ಒಂದು ಒಳಗಿಂದ ಒಂದು ಪ್ರಯತ್ನ ಮಾಡ್ತಾ ಇದೆ ತಂದೆ ತಾಯಿಗಳ ಹತ್ರ ಹೇಳೋಕ್ಕೆ, ಸ್ಕೂಲಲ್ಲಿ ಹೇಳೋಕ್ಕೆ. ಅದು ಈ ಪ್ರಪಂಚ ಅನ್ನೋದು ಮಗುಗೆ ಒಂದು ಹೊಸದು. ಇವಾಗ ನಮಗೇನಾದರೂ ಅಡುಗೆ ಮನೆಯಲ್ಲಿ ಒಂದು ಹೊಸ ಎಕ್ವಿಪ್ಮೆಂಟ್ ಸಿಕ್ಬಿಟ್ರೆ ಮಿಕ್ಸಿಗಿಂತ ಬೇರೆ, ಓಕೆ, ಏನು ಖುಷಿ ಆಗುತ್ತೆ ಬಾಕ್ಸ್ ಓಪನ್ ಮಾಡುವಾಗ.
ಅಪ್ಪ ಮಿಕ್ಸಿಗಿಂತ ಬೇರೆ ಅಂತೆ, 2 ನಿಮಿಷದಲ್ಲಿ ರುಬ್ಬೋದು, 10 ಸೆಕೆಂಡಲ್ಲಿ ಆಗೋಗುತ್ತಂತೆ. ಬಾಕ್ಸ್ ಓಪನ್ ಮಾಡೋವಾಗ ಎಕ್ಸೈಟ್ಮೆಂಟು, ಹೆಂಗೆ ಕರೆಂಟ್ ಕಮ್ಮಿನಾ ಅದ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಒಂದು ಚಿಕ್ಕ ಮೊಬೈಲ್ ತೊಗೊಂಡ್ರೆ ಅದು ಕಾನ್ಫಿಗರೇಷನ್ ಎಲ್ಲ ಒಂದು ವಾರದಿಂದ ನೋಡ್ತೀವಿ. ಗೊತ್ತಿಲ್ಲ ಅಂದರೆ ತಾತಂದ್ರು ಅಜ್ಜಿರು ಮೊಮ್ಮಕ್ಕಳನ್ನ ತೊಡೆ ಮೇಲೆ ಕೂಡ್ಸ್ಕೊಂಡು ಇದು ಹೇಳ್ಕೊಡೋ ಅದು ಹೇಳ್ಕೊಡೋ ಅಂತ ಕೇಳ್ತೀವಿ. ಸೊ ನಮಗೆ ಜೀವನದಲ್ಲಿ ಎಲ್ಲನೂ ಈಗಲೂ ಎಕ್ಸೈಟ್ಮೆಂಟ್ಸ್ ಇರುತ್ತೆ ಹೊಸದು ಅಂದಾಗ. ಹಾಗಿದ್ದಾಗ ಈ ಪುಟ್ಟ ಮಗು ಈ ಪ್ರಪಂಚ ಅನ್ನೋ ಒಂದ್ರ ಮೇಲೆ ಹಿಂಗೆ ಕೂತ್ಕೊಂಡಾಗ ಎಕ್ಸೈಟ್ಮೆಂಟ್ ಇರಲ್ವಾ? ನಾನು ಇದನ್ನು ಕಲಿಬೇಕು, ಅದನ್ನೂ ನೋಡಬೇಕು, ಇದು ಒಡೆದಾಕಿದ್ರೆ ಏನಾಗುತ್ತೆ, ಇದು ಚೂರು ಮಾಡಿದ್ರೆ ಏನಾಗುತ್ತೆ. ನಮಗೆ ಗೊತ್ತು ಗ್ಲಾಸ್ ಮುಟ್ಟಬಾರ್ದು, ಅದು ಒಡೆಯುತ್ತೆ, ಎಲ್ಲ ನಮಗೆ ಗೊತ್ತು. ಮಗು ಗೊತ್ತಿಲ್ಲ. ಹಾವಿದ್ರೂ ಕೂಡ ಹಿಡ್ಕೊಂಡು ಸರ್ಸಾಡುವಂಥ ವಯಸ್ಸು ಮಗುದು. ಏನು ಮಾಡ್ತೀವಿ ನಾವು? ಈ 3 ವರ್ಷದ ಮಗುನ 6 ವರ್ಷ ಮಾಡ್ತೀವಿ. ಹೇಗೆ? ಅದೇ ಬಟರ್ಫ್ಲೈ ಹೋಗ್ತಾ ಇದ್ರೆ ಮಗು ವಂಡರ್ಫುಲ್ ಕಮ್ಮಿ ಆಗಿರುತ್ತೆ. ಅಮ್ಮ ಅಮ್ಮ ಪ್ಲೀಸ್ ನೋಡಲ್ಲಿ ಬಟರ್ಫ್ಲೈ. ಯಾಕೆ ವಂಡರ್ನೆಸ್ ಇರಲ್ಲ ಅಂದರೆ ಡೌಟ್. ಎಲ್ಲಿ ನನ್ನ ಕನ್ಸಿಡರ್ ಮಾಡ್ತಾರೋ ಇಲ್ವೋ ಅಂತ. ಯಾಕಂದರೆ ನಾವು ತಪ್ಪು ಸರಿಗಳ ಮಧ್ಯೆ ಹಾಕ್ಬಿಟ್ಟಿದ್ದೀವಿ ಮಗುನ. ಇದು ಸರಿ, ಇದು ತಪ್ಪು. ಮಗುಗೆ ಗೊತ್ತಿಲ್ಲ ಸರಿ ಅಂದರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅದನ್ನು ಮುಟ್ಟಕ್ಕಾಗುತ್ತಾ, ನೋಡೋಕ್ಕಾಗುತ್ತಾ? ತಂದೆ ತಾಯಿ ಹೇಳಿದ ಸರಿ, ತಂದೆ ತಾಯಿ ಹೇಳಿದ ತಪ್ಪು. ನನ್ನ ಜ್ಞಾನ ಏನು? ಚಿಟ್ಟೆ ತಪ್ಪ ಸರಿನಾ ಗೊತ್ತಿಲ್ಲ. ಐ ಹ್ಯಾವ್ ಟು ಗೆಟ್ ದ ವ್ಯಾಲಿಡೇಷನ್ ಫ್ರಮ್ ಮೈ ಪೇರೆಂಟ್ಸ್. ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ರೈಟ್ ಆರ್ ರಾಂಗ್. ಹೊಸದು ಕಲಿಯೋ ಕ್ರಿಯೇಟಿವ್ ಮೈಂಡ್ ಹೋಗಿ ಲಾಜಿಕಲ್ ಮೈಂಡ್ ಬಂದ್ಬಿಡುತ್ತೆ. ಏನನ್ನ ಈಕೆಗೆ ಹೇಳ್ಬೋದು, ಮೂಡ್ ಯಾವ ಥರ ಇದೆ, ಅಪ್ಪನ ಥ್ರೂ ಹೇಳಬೇಕಾ, ಅಜ್ಜಿ ಥ್ರೂ ಹೇಳಬೇಕಾ, ಈ ಥರ ಮ್ಯಾನಿಪ್ಯುಲೇಟಿವ್ ಮೈಂಡ್ ಬಂದ್ಬಿಡುತ್ತೆ. ಯಾಕೆ ಅಂದರೆ ನಾವು ಏನನ್ನ ಅರ್ಥ ಮಾಡ್ಕೋಬೇಕು, ಯಾವುದನ್ನ ಸ್ಪರ್ಶಿಸಬೇಕೋ ಅದನ್ನು ಮಾಡ್ತಿಲ್ಲ. ಇಟ್ ಈಸ್ ಪೇರೆಂಟಿಂಗಲ್ಲಿ 3 ಕಣ್ಣಿರುತ್ತಂತೆ. ಅಬ್ದುಲ್ ಕಲಾಂ ಅವರು ಏನು ಚೆನ್ನಾಗಿ ಹೇಳ್ತಾರೆ. ಓಕೆ, ಹಿಸೆ ಒಳಗಣ್ಣು ಹೊರಗಣ್ಣು ಕೆಂಗಣ್ಣು ಅಂತ. ಒಳಗಣ್ಣಿಂದ ನೋಡಬೇಕು ಮಗು ಏನು ಹೇಳ್ತಾ ಇದೆ ಅಂತ, ಯಾವಾಗಲೂ ಹೊರಗಣ್ಣು. ಓಕೆ, ಇದು ಬಿಟ್ಟರೆ ಕೆಂಗಣ್ಣು. ಖಂಡಿತ ಮಗು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ಕಳ್ಕೊಂಡ್ಬಿಡುತ್ತೆ. ಅದೇ 11 ವರ್ಷದ ಮಗು ನೋಡ್ಬೇಕು ನೀವು. ಓಕೆ, ನೋಡುತ್ತೆ ಪರಿಸರ. ಈ ಚಿಟ್ಟೆ ಬಗ್ಗೆ ಮಾತಾಡೋ ಟೈಮಾ ಇದು? ಹೋಮ್ವರ್ಕ್ ಟೈಮ್ ಆದರೂ ಸೈನ್ಸ್ ಬಗ್ಗೆ ಕೇಳಬೇಕು. ಹೇಳು, ಮೆಟಮಾಫಿಸಿಸ್ ಬಗ್ಗೆ ಹೇಳು, ಏನು ಹೇಳ್ಕೊಟ್ಟಿದ್ದಾರೆ ಚಿಟ್ಟೆ ಬಗ್ಗೆ? ಅಯ್ಯೋ ಗೊತ್ತಿದ್ರೆ ಹೇಳೋಣ, ಇಲ್ದಿದ್ರೆ ಚಿಟ್ಟೆನೇ ನೋಡೋದು ಬೇಡ. The child will stop exploring new things. That is the time where the child decides to just go and reach the world. ಆವಾಗ ಏನು ಮಾಡ್ತೀವಿ? ಇದನ್ನೆಲ್ಲ ಸಬ್ಜೆಕ್ಟ್ನ ತರ್ತೀವಿ, ಮಾರ್ಕ್ಸ್ನ ತರ್ತೀವಿ, ಎಕ್ಸಾಮ್ನ ತರ್ತೀವಿ, ಸಾಕಷ್ಟು ವಿಚಾರಗಳನ್ನು ತುಂಬಿಡ್ತೀವಿ. ಮಗುಗೆ ಅರ್ಥ ಆಗದೇ ಇರೋ ವಯಸ್ಸಲ್ಲಿ ಇದು ಏನಕ್ಕೆ, ಎಕ್ಸಾಮ್ ಏನಕ್ಕೆ? ನನಗೆ ಇದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಒಂದು 10 ವರ್ಷದ ಮಗು ಬಂತು. ನನಗೆ ತಂದೆ ತಾಯಿ ಕೌನ್ಸಿಲಿಂಗ್ ಮಾಡ್ಸೋಕ್ಕೆ ಅಂತ ಕರ್ಕೊಂಬಂದರು. ಮನೆಯಲ್ಲಿ ನನಗೆ ಸಿಕ್ಕಾಪಟ್ಟೆ ಸಾಮಾನು ಕಳ್ವಾಗ್ತಾ ಇದೆ. ದಿನ 10 ರೂಪಾಯಿ ಹೋಗ್ತಾ ಇದೆ, 20 ರೂಪಾಯಿ ಹೋಗ್ತಾ ಇದೆ. ಇದು ತಪ್ಪು, ನಾನು ಹೇಳಿದ್ದೀನಿ ಕಳ್ತನ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಹಂಗೆ ಮಾಡಬಾರ್ದು ಅಂತ ಅವನು ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ನಾನು ಸಹಜವಾಗಿ ಮಗುನ ಕೇಳಿದೆ, ಓಕೆ ನಿನಗೆ ಯಾರು ಇನ್ಸ್ಪಿರೇಷನ್ನು? ಕೃಷ್ಣ. ಓಕೆ, ಯಾಕೆ? ನನಗೆ ಕತೆ ಕೇಳಿ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ, ಕೃಷ್ಣ ಒಂದು ಹೀರೋ ಅನಿಸ್ತಾನೆ. ಓಕೆ ಓಕೆ, ನಿನಗೆ ಕೃಷ್ಣಂಗೆ ಕಾಮನ್ ಕ್ವಾಲಿಟೀಸ್ ಏನು? ಅವ್ನು ಬೆಣ್ಣೆ ಕದೀತಾನೆ, ನಾನು 10 ರೂಪೀಸ್ ಕದೀತೀನಿ. ಸೊ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಹೇಳಬೇಕಾದ್ರೆ ಅದ್ರ ರಿಸಲ್ಟ್ನ ನಾವು ಯೋಚನೆ ಮಾಡೋದಿಲ್ಲ, ಕನ್ಫ್ಯೂಸ್ ಮಾಡ್ತೀವಿ. ಕನ್ಫ್ಯೂಸಿಂಗ್ ಈಸ್ ದ ಅಡಲ್ಟ್ ಬಿಹೇವಿಯರ್. ದಟ್ ಈಸ್ ವಾಟ್ ಡಾಕ್ಟರ್ ಕಾಪ್ ಸೆಟ್. ಓಕೆ, ಇವತ್ತು ಹೇಳ್ತೀವಿ ಕೃಷ್ಣ ದೇವರು, ಮಲ್ಕೊಂಡು ಹೇಳ್ತೀವಿ ಪಕ್ಕದಲ್ಲಿ ಮಲಗಿಸ್ಕೊಂಡು ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಅಂತ. ಕಳುವು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಅದು ಕೆಟ್ಟದು ಒಳ್ಳೇದು ಗೊತ್ತಿಲ್ಲ. ಕೃಷ್ಣ ಬೆಣ್ಣೆ ಕದೀತಾನ, ಅಲ್ಲಿಗೆ ಅವನು ದೇವ್ರಾ? ಅಲ್ಲಿಗೆ ನಾನು ಆ ಕೆಲಸ ಮಾಡಿದ್ರೆ ತಪ್ಪೇನು? ದಟ್ ಈಸ್ ವಾಟ್ ದ ಚೈಲ್ಡ್ ಆಸ್ಟ್. ನನ್ನ ಯಾಕೆ ತಪ್ಪು ಅಂತೀರಾ? ಕೃಷ್ಣನ ಯಾಕೆ ತಪ್ಪನ್ನಲ್ಲ? ಸೊ ನಾವು ಏನನ್ನ ಹೇಗೆ ಮಕ್ಕಳಿಗೆ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾನು ಹೇಳಿದೆ, ಓಕೆ ಕೃಷ್ಣ ಏನನ್ನು ಕದೀತಾ ಇದ್ದ ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ ಮ್ಯಾಮ್. ಅವನು ಎಲ್ಲರ ಪಾಪವನ್ನು ಕದೀತಾ ಇದ್ದ.
ಎಲ್ಲರ ಜೀವನದಲ್ಲಿ ಮಂಥನ ಮಾಡುವಾಗ ಮೇಲ್ ಬರ್ತಾ ಇದ್ದಿದ್ದ ಪಾಪನ ತಾನು ತಗೋತಾ ಇದ್ದಪ್ಪ. ಇಟ್ ಈಸ್ ನಾಟ್ ಟು ಈಟ್ ಬಟರ್ ಆರ್ ಈಸ್ ನಾಟ್ ಟು ಈಟ್ ಎನಿಥಿಂಗ್ ಎಲ್ಸ್. ನಾವು ಏನಾದರೂ ಒಂದು ಮಗುವಿಗೆ ಹೇಳಬೇಕಾದ್ರೆ ಹಿಂದೆ ಮುಂದೆ ಯೋಚನೆಯನ್ನು ಮಾಡಬೇಕು. ಇದು ಎರಡನೇ ಎಕ್ಸಾಂಪಲ್ ಅಂದರೆ ಇಟ್ ಈಸ್ ವೆರಿ ನೈಸ್. ನಾನು ಈ ಮಗುವಿಂದ ಪಾಠ ಕಲಿತೆ ನಿಜವಾಗ್ಲೂ. ಒಂದು UKG ಮಗು ಅಮೇರಿಕಾಯಿಂದ ಬಂದಿತ್ತು. ನನ್ನ ಹತ್ರ ಕೂತ್ಕೊಂಡು ವಿ ವರ್ ಡೂಯಿಂಗ್ ಸಮ್ ಆ್ಯಕ್ಟಿವಿಟೀಸ್, ಪೇಂಟಿಂಗ್ ಮಾಡ್ತಾಯಿದ್ವಿ. ತಕ್ಷಣ ಮ್ಯಾಮ್ ಐ ಲವ್ ಮೈ ಕ್ಲಾರಾ ಮ್ಯಾಮ್ ಸೋ ಮಚ್, ಐ ಮಿಸ್ಸಿಂಗ್ ಹರ್ ಅಂತು ಮಗು. ಯಾಕೆ ಚಿನ್ನ, ನನ್ನ ಕಂಡ್ರೆ ಇಷ್ಟ ಇಲ್ವಾ ಅಂತ ಕೇಳಿದೆ. ಅಯ್ಯ, ನಾನು ಅವ್ರಿಷ್ಟ ಅಂದೆ, ನೀವಿಷ್ಟ ಇಲ್ಲ ಅಂತ ಹೇಳಲಿಲ್ಲ. ಎಷ್ಟೋ ಸಲ ನಾವು ಅಸಂಪ್ಷನ್ಸ್ಗೆ ಹೋಗ್ಬಿಡ್ತೀವಿ. ಮಗು ಏನೋ ಹೇಳಿರಲ್ಲ ಪಾಪ, ಓಕೆ, ಹಾಂ ನೀನು ಇದಕ್ಕೆ ಮಾಡಿದೆ, ನೆನ್ನೆ ನಾನೇನೋ ಮಾಡಿದೆ ಅಲ್ವಾ, ಅದಕ್ಕೆ ನೀನು ಇದನ್ನು ಇವತ್ತು ಮಾಡಿದೆ. ಮಗು ಏನು ಮಾಡುತ್ತೆ, ಯಾರಿಂದ ಕಲಿತಿದೆ? ನಮ್ಮಿಂದನೇ ಇದನ್ನು ಯೂಸ್ ಮಾಡುತ್ತೆ, ಈ ಟ್ಯಾಕ್ಟಿಕ್ಸ್ನ ಯೂಸ್ ಮಾಡುತ್ತೆ. ಆಮೇಲೆ ಮಗುಗೆ ಬೈತೀವಿ. ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಈಸ್, ಅನ್ಲೆಸ್ ಅಂಟಿಲ್ ನಾವು ಈ ಸಬ್ಜೆಕ್ಟ್ ಕಾಲ್ಡ್ ಚೈಲ್ಡನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಪೇರೆಂಟಿಂಗ್ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಆಗೋದಿಲ್ಲ. ಸಾಕಷ್ಟು ಜನ ಯೂಟ್ಯೂಬ್ ವಿಡಿಯೋಸ್ ಇದೆ, ಅದ್ರ ಬಗ್ಗೆ ಕ್ಲಾಸಸ್ ನಡೀತಾ ಇದೆ, ವರ್ಕ್ಶಾಪ್ ಇದೆ, ಎಫೆಕ್ಟಿವ್ ಪೇರೆಂಟಿಂಗ್ ಅಂತೆ, ಪ್ರೊಆಕ್ಟಿವ್ ಪೇರೆಂಟಿಂಗ್ ಅಂತೆ, ಹ್ಯಾಪಿ ಪೇರೆಂಟಿಂಗ್ ಅಂತೆ. ಬಿಫೋರ್ ಎವ್ರಿಥಿಂಗ್ ದರ್ ಇಸ್ ಒನ್ question that I would like to ask you all. Who are you? Who you are? Who you are? Why you are? What you are? ನಾವು ಈ ಪ್ರಶ್ನೆಗೆ ಉತ್ತರನ ಕಂಡುಕೊಳ್ಳಿಲ್ಲ ಅಂದರೆ ನಾವು ಮಗುನ ಗೈಡ್ ಮಾಡುವಂಥ ಒಂದು ಪವರ್ನ ನಮಗೆ ಗೊತ್ತಿಲ್ದಂಗೆ ಕೊಟ್ಬಿಟ್ಟಿರ್ತೀವಿ. ಅನ್ಲೆಸ್ ಅಂಟಿಲ್ ವಿ ನೋ ನಮ್ಮ ಸ್ಟ್ರೆಂತು, ನಮ್ಮ ವೀಕ್ನೆಸ್ಸು, ನಾವು ಏನು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಆ್ಯಕ್ಷನ್. ಇದಕ್ಕೆ ಕರೆಕ್ಟಾಗಿ ಹೇಳಬೇಕಂದ್ರೆ ಕೋಪ. ನಾವು ಹೇಳ್ತೀವಿ ಕೋಪ ಮಾಡ್ಕೋಬಾರ್ದು ಚಿನ್ನ, ತುಂಬ ಕೋಪ ಒಳ್ಳೇದಲ್ಲ ಎಲ್ಲ ಹೇಳ್ತೀವಿ. ನನಗೆ ಕೋಪ ಬಂದಾಗ ಏನು ಮಾಡ್ತೀನಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೋಪ ಬಂದಾಗ ನಾನು ರಿಮೋಟ್ ಬಿಸಾಕಿದ್ರೆ ಮಗು ಪೆನ್ಸಿಲ್ ಅಟ್ಲೀಸ್ಟ್ ಬಿಸಾಕಲ್ವಾ? ಇಂಥ ಟ್ರೂತ್ನ ಸೋ ಮೆನಿ ಟೈಮ್ಸ್ ಪೇರೆಂಟ್ಸು ಆಕ್ಸೆಪ್ಟ್ ಮಾಡೋದಿಲ್ಲ. ಹೌದು, ನಾನು ಸರಿ ಹೋದರೆ, ನಾನು ಡೆಮಾನ್ಸ್ಟ್ರೇಟ್ ಮಾಡಿದರೆ ಕರೆಕ್ಟಾಗಿ ನನ್ನ ಮಗು ಕೂಡ ಕಲ್ತ್ಕೊಳ್ಳುತ್ತೆ ಅಂತ. ಸೊ ಇದನ್ನು ಹಲವಾರು ರಿಸರ್ಚ್ ನಡೀತು ಇದ್ರ ಬಗ್ಗೆ. ಸೊ ಫೈನಲಿ ನಾನೊಂದು ಹಿಪ್ನಾಟಿಕ್ ಲೆವೆಲಲ್ಲಿ ಪೇರೆಂಟ್ ಪರ್ಸನಾಲಿಟಿನ ಹೇಗೆ ಕಂಡುಹಿಡಿಯೋದು ಅಂತ ಯೋಚನೆ ಮಾಡಬೇಕಾದ್ರೆ ಐ ಡೆವಲಪ್ಡ್ ಎನ್ ಆ್ಯಕ್ಟಿವಿಟಿ. ಮಾಡ್ತೀರಾ ನನ್ನ ಜೊತೆ? ನಿಮ್ಮ ಪರ್ಸನಾಲಿಟಿ ನಿಮಗೆ ಗೊತ್ತಾಗುತ್ತೆ. ವಾಟ್ ಈಸ್ ಇಟ್? ಇಟ್ಸ್ ಅ ಸ್ವೀಟ್ ಎಕ್ಸಸೈಸ್, ಸ್ಮಾಲ್ ಎಕ್ಸಸೈಸ್ ಆಫ್ 30 seconds. ಮಾಡ್ತೀರಾ? ಎಸ್. ಯು ಹ್ಯಾವ್ ಯುವರ್ 2 hands? ಎಸ್. ಓಕೆ. ನಾನು ಏನು ಹೇಳ್ತೀನೋ ಖಂಡಿತ ಅದು ಆಗ್ತಾ ಹೋಗುತ್ತೆ. ಓಕೆ, ಕೈನ ತಗೊಂಡು ಬನ್ನಿ, ಲಾಕ್ ಮಾಡ್ಕೊಳ್ಳಿ ಹೆಬ್ಬೆಟ್ ಮೇಲೆ. ಓಕೆ, ಹೆಬ್ಬೆಟ್ನ ಒಳಗೆ ಹಾಕಿ, ಈ 2 ಬೆರಳುಗಳ ಮೇಲೆ ಮ್ಯಾಗ್ನೆಟ್ ಇದೆ ಅಂತ ಆಚೆ ಹಾಕಿ ಹಿಂಗೆ ನಿಲ್ಲಿಸ್ಕೊಳ್ಳಿ. ಮ್ಯಾಗ್ನೆಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್. 2 ಬೆರಳು ಹತ್ರ ಹೋಗ್ತಾ ಇರುತ್ತೆ, ಹತ್ರ ಹೋಗ್ತಾ ಇರುತ್ತೆ, ಹತ್ರ ಹೋಗ್ತಾ ಇರುತ್ತೆ, ಹತ್ರ ಹೋಗ್ತಾ ಇರುತ್ತೆ, ಆ್ಯಂಡ್ ಇಟ್ ಗೆಟ್ ಶಾರ್ಟ್ಸ್. ಎಸ್, ದಿಸ್ ಇಸ್ ಅ ಸ್ಮಾಲ್ ಹಿಪ್ನಾಟಿಕ್ ಎಕ್ಸಸೈಸ್. ಏನು ಇದರಲ್ಲಿ ನಾವು ಏನು ಕಂಡುಹಿಡ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಮ್ಯಾಗ್ನೆಟ್ ಇತ್ತಾ? ಇಲ್ಲ. ಇದು ನಮ್ಮ ಥಾಟ್ ಪ್ರೋಸೆಸ್ನ ಹೇಳೋ ಅಂಥ ಆ್ಯಕ್ಟಿವಿಟಿ. ಏನು, ಎಲ್ಲ ಮಕ್ಕಳು ಪೇರೆಂಟ್ಸ್ಗೂ ಅಷ್ಟೇ. ಮನೆಯಲ್ಲಿ ನಮ್ಮ ಗಾದೆಗಳು ಎಷ್ಟು ಚೆನ್ನಾಗಿ ನಮ್ಮ ಪಾಠವನ್ನು ಕಲಿಸುತ್ತೆ ಗೊತ್ತಾ? ಏತಿ ಅಂದರೆ ಪ್ರೇತಿ ಅಂತ. ಓಕೆ, ನಮ್ಮ ಗಾದೆಗಳು ಹೇಳೋ ಅಂಥ ವಾಸ್ತವ ಇದೆಯಲ್ಲ, ಅದು ತುಂಬ ಸುಂದರ, ಕರೆಕ್ಟಾಗಿ ನಾಟುವಂಥದ್ದು. ಸೊ ನಮಗೆ ಕಲ್ಚರಲ್ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ವೆಸ್ಟರ್ನ್ ಟೆಂಪ್ಲೆಟಲ್ಲಿ ನಮ್ಮ ಟೆಂಪ್ಲೆಟ್ನ ಕೂಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಖಂಡಿತ ಸಾಧ್ಯ ಆಗೋದಿಲ್ಲ. ನಾವು ಭಾರತೀಯರು, ನಾವು ಬೆಳೆದಿರೋ ನಮ್ಮ ರಕ್ತ, ನಮ್ಮ ಜೀನ್ಸ್ ಇದ್ದೇ ಇರುತ್ತೆ. ಅದರಲ್ಲಿ ನಾವು ವೆಸ್ಟರ್ನ್ ಟೆಂಪ್ಲೆಟ್ಗೆ ಹೋಗ್ಬಿಟ್ಟು ನಾವು ಕೂತ್ಕೋತೀವಿ ಅಂದರೆ ಅದು ಸಾಧ್ಯ ಆಗದೆ ಇರೋ ಮಾತು. ಸೊ ಈ ಪರ್ಟಿಕ್ಯುಲರ್ ಎಕ್ಸಸೈಸಲ್ಲಿ ಏನು ತಿಳ್ಕೊಬೋದು, ನಾನು ಪೇರೆಂಟಿಂಗ್ ಹಿಂಗೆ ಮಾಡ್ತಾ ಇದ್ದೀನಿ. ನಾನು ಹೇಳಿದ ತಕ್ಷಣ ಕೆಲವ್ರಿಗೆ ಹಿಂಗೆ ಆಯ್ತು, ಏನು, ಫಾಲೋಯಿಂಗ್ ಅದರ್ಸ್. ಓಕೆ,
ನನಗೆ ಏನಾದರೂ ನನ್ನ ಮಗುಗೆ ತೊಂದರೆ ಬಂತ, ಅಮ್ಮ ಏನು ಮಾಡಲಿ? ಫಾಲೋಯಿಂಗ್ ಅದರ್ಸ್, ನಾಟ್ ಟ್ರಸ್ಟಿಂಗ್ ದ ಸೇಮ್. ನಾನೊಂದು ಪೇರೆಂಟು, ನನ್ನಲ್ಲೂ ಪೇರೆಂಟಿಂಗ್ ಅನ್ನೋ ಒಂದು ಶಕ್ತಿ ಇದೆ ಅಂತ ನಂಬಿಕೆ ಇಲ್ಲದೆ ಏನಾಗುತ್ತೆ, ನನ್ನ ಎಮೋಷನ್ಸಿಂದ ಕೆಲಸ ಮಾಡ್ತೀನಿ. ಇಂಥವ್ರು ಸ್ಪೆಷಲಿ ಏನಾಗುತ್ತೆ, ನನ್ನ ಫೀಲಿಂಗ್ ಅಂದರೆ ಮಗು ಮೇಲಿರೋ ಅತಿಯಾದ ಪ್ರೀತಿ, ಅತಿಯಾದ ವ್ಯಾಮೋಹ, ಅತಿಯಾದ ಪೊಸೆಷನ್, ಓಕೆ, ಒಂದು ಎಕ್ಸ್ಪೆಕ್ಟೇಷನ್ನ ತಗೊಂಡು ಬರುತ್ತೆ. ಓಕೆ, ಎಕ್ಸ್ಪೆಕ್ಟೇಷನ್ ಬಂದಾಗ ಡೆಫಿನೆಟ್ಲಿ ಐ ಗೆಟ್ ಡಿಸಪಾಯಿಂಟೆಡ್. ಮಗು ಏನಾದರೂ ನಾನು ಹೇಳೋ ಕೆಲಸನ ಕರೆಕ್ಟಾಗಿ ನನಗೆ ಬೇಕಾದಂಗೆ ಮಾಡಲಿಲ್ಲ ಅಂದರೆ ಡಿಸಪಾಯಿಂಟ್ಮೆಂಟ್. ಆ ಡಿಸಪಾಯಿಂಟ್ಮೆಂಟಿಂದ ದುಃಖನ ಹಂಚ್ಕೊಳ್ಳೋಕೆ ಯಾರಾದರೂ ಬೇಕಲ್ಲ, ಅಮ್ಮ ಅಪ್ಪ ಫ್ರೆಂಡ್ಸು ಯಾರಿಗಾದರೂ ಫೋನ್ ಮಾಡಿ. ನಮ್ಮ ಟೆಂಡೆನ್ಸಿ ಹೆಂಗೆ ಅಂದರೆ ಸುಮ್ಮನೆ ಕೇಳಲ್ಲ, 10 ಸಜೆಷನ್ಸ್ ಬೇರೆ ಕೊಡೋದು. ಆ 10 ಸಜೆಷನ್ಸಲ್ಲಿ ಕನ್ಫ್ಯೂಷನ್, ಯಾವ್ದು ಸರಿ, ಯಾವುದನ್ನು ಫಾಲೋ ಮಾಡಬೇಕು, ಅವಳು ಹೇಳಿದ್ದು ಮಾಡಬೇಕಾ, ಅಜ್ಜಿ ಹೇಳಿದ್ದು ಮಾಡಬೇಕಾ, ಅಮ್ಮ ಹೇಳಿದ್ದು ಮಾಡಬೇಕಾ, ಅಥವಾ ಟೀಚರ್ ಬೇರೆ ಈ ಥರ ಹೇಳ್ತಾ ಇದ್ದಾರೆ, ಕೌನ್ಸಿಲಿಂಗ್ ಕರ್ಕೊಂಡು ಹೋಗು ಅಂತ ನಾನು ಕರ್ಕೊಂಡು ಹೋಗ್ಬೋದಾ ಇಲ್ವಾ, 1,000 ಪ್ರಶ್ನೆ ತಲೆನಲ್ಲಿ. ಫೈನಲಿ ನಾನು ಏನು ಆ್ಯಕ್ಷನ್ ತಗೋಬೇಕು ಅದು ತಗೊಳ್ಳಲ್ಲ, ಬೇಜಾರಲ್ಲೇ ಕಳೆದೋಗುತ್ತೆ. ಇನ್ನೊಂದು, ಹೀಗೆ ಆಗಬಾರ್ದು ಅನ್ನೋ ಯೋಚನೆ. ಇವ್ರು ಹೇಳಿದ ತಕ್ಷಣ ಹಿಂಗಾಗುತ್ತಾ? ಆಗಬಾರ್ದು. ಓಕೆ, ಅಂದರೆ ಡೈರೆಕ್ಟಿವ್ ಪೇರೆಂಟಿಂಗ್. ಹಿಟ್ ದ ಲಿಸ್ಟ್. ಏನು ಓದಬೇಕಲ್ಲ, ಓದಬೇಕು, ಮಾರ್ಕ್ಸ್ ಬರಬೇಕು. ನನಗ ಟೇಬಲ್ಲು ಚೇರ್ ಕೂಡ ಇರಲಿಲ್ಲ, ಸೈಕಲಲ್ಲಿ ಹೋಗಿ ಬರ್ತಾ ಇದ್ದೆ. ನಿನಗೇನಾಗಿದೆ? ಮಾರ್ಕ್ಸ್ ತೆಗಿಯೋಕ್ಕೇನು ನಿಂಗೆ? ದಿಸ್ ಇಸ್ ಡೈರೆಕ್ಟಿವ್ ಪೇರೆಂಟಿಂಗ್, ದಿಸ್ ವೆರಿ ಅಥಾರಿಟೇಟಿವ್. ಮಗುಗೆ ಈ ಒಂದು ಬದಲಾವಣೆ ಆಗಲಿ, ಈ ಒಂದು ಬಿಹೇವಿಯರ್ ಖಂಡಿತ ಅರ್ಥ ಆಗೋಲ್ಲ. ನೆಕ್ಸ್ಟ್ ಈಸ್ ಇಟ್ ಹ್ಯಾಪನ್ಸ್, ಆದರೆ ಮತ್ತೆ ವಾಪಸ್ ಹೋಗ್ತೀನಿ, ತಿರ್ಗಾ ಆಗತ್ತಾ ಅಂತ ಯೋಚನೆ ಮಾಡೋದು. ಅಂದರೆ ಮಗು ಒಂದು ಕೆಲಸ ಮಾಡ್ಕೊಂಬಂದು ಹೇಳುತ್ತೆ, ನಾನು ಇದು ಚೆನ್ನಾಗಿ ಮಾಡಿದ್ದೀನಿ ನೋಡಿ, ನೆಕ್ಸ್ಟ್ ಮಾಡು, ನೆಕ್ಸ್ಟ್ ಟೆಸ್ಟಲ್ಲೂ ಬರಲಿ ಮಾರ್ಕ್ಸು. ಈಗಲ್ಲ, ಫಸ್ಟ್ ಟೆಸ್ಟಲ್ಲಿ ಎಲ್ಲ ತೆಗಿತಾರೆ. ಓವರ್ ಎಕ್ಸ್ಪೆಕ್ಟೇಷನ್. ಮಗುಗೇನನ್ಸುತ್ತೆ, ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಮಕ್ಕಳಿಗೆ ಏನು ಬೇಸಿಕ್ 3 ನೀಡ್ಸ್ ಅಂದರೆ ಊಟ, ನೀರು, ಅಪ್ರಿಸಿಯೇಷನ್. ಶೆಲ್ಟರ್ ಕೊಡಬೇಡಿ, ಮಕ್ಕಳು ಪ್ಲೇಗ್ರೌಂಡಲ್ಲೂ ಇರ್ತಾರೆ. ಏನು ನೀಡ್ ಅಂದರೆ ಅಪ್ರಿಸಿಯೇಷನ್. ಮಾಡೋವಂಥ ಚಿಕ್ಕ ಚಿಕ್ಕ ಕೆಲಸಕ್ಕೆ ಶಬಾಷ್, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀಯ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಆ ಬಿಲ್ಡಿಂಗ್ ಆಫ್ ಟ್ರಸ್ಟ್. ಇನ್ನು ಕೆಲವ್ರಿಗೆ ಆಗುತ್ತೆ, ಅಕ್ಕಪಕ್ಕದವ್ರು ನೋಡ್ತಾರೆ ಇವ್ರಿಗೂ ಆಗ್ತಾ ಇದೆಯಾ ಅಂತ, ಆಮೇಲೆ ಗೂಗಲಲ್ಲಿ ಹೋಗಿ ಟೆಸ್ಟ್ ಮಾಡ್ತಾರೆ, ಇಂಥದ್ದೇನಾದರೂ ಇದೆಯಾ ಅಂತ. ದಯವಿಟ್ಟು ನಾನು ಹೇಳ್ತೀನಿ ಸ್ನೇಹಿತರೆ, ಇವಾಗ 80% ಕ್ಲೈಂಟ್ಸ್ ನಂಗೆ ಬರ್ತಾರಲ್ಲ, ಅವರು ಗೂಗಲಿಂದ ಪ್ರಿಪೇರ್ ಆಗಿ ಬರ್ತಾರೆ. ಬರ್ತಿದ್ದಂಗೆ ಹೇಳ್ತಾರೆ, ನನ್ನ ಮಗುಗೆ ADHD ಇದೆ ನೋಡಿ ಮೇಡಮ್. ಹೆಂಗೆ? ಎಲ್ಲಾದರೂ ಕರ್ಕೊಂಡೋಗಿ ನೀವು ಪರೀಕ್ಷೆ ಮಾಡಿಸಿದ್ರಾ? ಇಲ್ಲ, ಗೂಗಲಲ್ಲಿ ಅಸೆಸ್ಮೆಂಟ್ ನೋಡಿದೆ, ಎಲ್ಲ ಸಿಂಪ್ಟಮ್ಸ್ ಹಂಗೆ ಇದೆ. ಕಮ್ ಆನ್, ವಾಟ್ ಆರ್ ಯು ಸ್ಪೀಕಿಂಗ್? ಒಂಚೂರು ಹೈಪರ್ ಆಕ್ಟಿವ್ ಆದರೆ ಹೈಪರ್ ಆಕ್ಟಿವ್ ಡಿಸಾರ್ಡರಾ? ಒಂಚೂರು ಬೇಜಾರಾಗಿ ಕೂತಿದ್ರೆ ಡಿಪ್ರೆಷನ್ನ? ಸಚ್ ಅ ಕ್ಲಿನಿಕಲ್ ವರ್ಡ್ಸ್ ಅದನ್ನು ಹೆಂಗೆ ಯೂಸ್ ಮಾಡ್ತೀರಾ? ಸೊ ಈ ಗೂಗಲಿಂದ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜು ಆಗೋಗ್ತಾ ಇದೆ. ಸೊ ಇಟ್ಸ್ ನಾಟ್ ದಟ್ ಸ್ಟಾಪ್, ಡಿಟಾಕ್ಸಿಫಿಕೇಷನ್ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವುದನ್ನು ಎಷ್ಟೆಷ್ಟು ಯೂಸ್ ಮಾಡಬೇಕು, ನಮ್ಮಲ್ಲಿ ಎಲ್ಲೋ ಹ್ಯೂಮನ್ ಟಚ್ ಕಳೆದು ಹೋಗ್ತಾ ಇದೆ. ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ನನ್ನ ಚಿಕ್ಕ ವಯಸ್ಸು 5ರಿಂದ 6 ವರ್ಷ ಇರ್ಬೋದು. ನನ್ನ ಫ್ರೆಂಡ್ಸ್ ಹತ್ರ ಇಲ್ಲ ಅವಾಗ ಒಂದು ಪರ್ಮಾನ್ ಚೆಟ್ಟಿ ಪೆನ್ಸಿಲ್ ಅಂತ ಬರೋದು, ಒಂದು ಬ್ಲೂ ಕಲರ್ ಪೆನ್ಸಿಲ್. ನಮ್ಮ ತಂದೆ ITIಯಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿದ್ದರು. ಒಂದು ದಿವಸಕ್ಕೂ ಒಂದು ಪೇಪರು ಒಂದು ಪೆನ್ಸಿಲ್ ತರ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ, ನಮ್ಮ ಅಪ್ಪ ತರ್ತಾರೆ, ನಿಮಗೇನೆ, ಕೇಳೆ. ಹೌದಲ್ವಾ? ನಾನು ಹೋಗಿ ನಮ್ಮ ತಂದೆನ ಕೇಳಿದೆ, ನಮ್ಮ ಮನೆಗೆ ಆಗ್ತಾರಲ್ಲ ನೀನು, ಅದು ನಮ್ದಲ್ಲ, ನನಗಾದಾಗ ನಮ್ಮದು ಅಂತ ಕೊಡಿಸ್ತೀನಿ ನಿಮಗೆ, ಅದು ನಮ್ದಲ್ಲ. ಚಿಕ್ಕ ಚಿಕ್ಕ ಡೆಮಾನ್ಸ್ಟ್ರೇಷನ್. ಇವತ್ತಿಗೂ ನಾನು ಆನೆಸ್ಟಿಯಾಗಿರಬೇಕಂದ್ರೆ ಎಲ್ಲೋ ನಮ್ಮ ತಂದೆ ಹೊಡೆದ ಪೆಟ್ಟು ನನಗಿನ್ನೂ ಜ್ಞಾಪಕ ಇದೆ. ಹೀಗೆ ತಂದೆ ತಾಯಿ ಡೆಮಾನ್ಸ್ಟ್ರೇಟ್ ಮಾಡಬೇಕು. ಇಲ್ಲಿ ಒಂದು ಚಿಕ್ಕ ವಿವೇಕಾನಂದ ಅವರು ಒಂದು ಚಿಕ್ಕ ಕತೆ ಮೂಲಕ ಒಂದು ವ್ಯಾಲ್ಯೂಸ್ನ ನಮಗೆ ಕಲಿಸ್ತಾರೆ. ಒಂದು ಸುಂದರವಾದ ಸಂಜೆ ಗಂಡಂಗೆ ಹೆಂಡತಿಯಿಂದ ಒಂದು ಕಾಲ್ ಬರುತ್ತೆ, ರೀ ಇವತ್ತು ಮನೆಗೆ ಬೇಗ ಬರ್ತೀರಾ? ಅಂದ್ಕೊಂಡಿದ್ದೀನಿ, ನಿಮ್ಗೆ ಇಷ್ಟವಾದ ಮಾಡ್ತಾ ಇದ್ದೀನಿ ಅಡುಗೆ. ಹೌದಾ? ಬರ್ತೀನಿ. ಓಕೆ, ಮನೆಗೆ ಬಂದರೆ
ಎಲ್ಲ ಒಂದು ಡೈನಿಂಗ್ ಟೇಬಲ್, ತಾಯಿ ಕೂತಿದ್ದಾಳೆ, ಮಗು ಕೂತಿದೆ, ಗಂಡ ಹೆಂಡತಿ ಖುಷಿಯಿಂದ ಗಂಡಂಗೆ ಎಲ್ಲರಿಗೂ ಬಡಿಸ್ತಾ ಇದ್ದಾಳೆ. ತಕ್ಷಣ ಆ ವಯಸ್ಸಾದ ತಾಯಿ ಕೆಮ್ತಾಳೆ. ತಕ್ಷಣ ಅವನು ಎದ್ದು ಓಡೋಗಿ ತಾಯಿಗೆ ನೀರು ತಂದುಕೊಡ್ತಾನೆ. ಊಟ ಎಲ್ಲ ಮುಗ್ದೋಗುತ್ತೆ. ಹೆಂಡತಿಗೆ ಕೋಪ ಬಂದಿದೆ. ಗಂಡ ಕೇಳ್ತಾನೆ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀಯ, ಆ ಟೈಮಿಗೆ ಸರಿಗೆ ಬಂದಲ್ಲ, ಬೆಳಿಗ್ಗೆಯಿಂದ ನಿಮ್ಮಮ್ಮ ನೀವೇನ ನೋಡ್ಕೊಂಡಿದ್ದು, ನೀರು ನಿಮಗೇನ ತಂದ್ಕೊಡೋಕೆ ಗೊತ್ತಾಗೋದು, ನಂಗೆ ಗೊತ್ತಾಗಲ್ವಾ? ಸೋ ಮೆನಿ ಥಿಂಗ್ಸ್ ಹ್ಯಾಪನ್ಸ್. ಎಷ್ಟು ಚೆನ್ನಾಗಿದೆ ಈ ಮೆಸೇಜ್ ಅಂದರೆ, ನಮ್ಮಮ್ಮಂಗೆ ನಾನು ನೀರು ತಂದುಕೊಟ್ಟಿಲ್ಲ ನಿನಗೆ ಅಂತ ಹೇಳ್ತಾನೆ ಗಂಡ. ನನಗ? ಹೌದು, ನಿನ್ನ ಮಗ ನನ್ನನ್ನು ನೋಡ್ತಾ ಇದ್ದಾನೆ, ನಾಳೆ ನಿನಗೆ ನೀರು ಬೇಕು ಅಂದರೆ ಇವತ್ತು ನಾನು ಎದ್ದೇಳಬೇಕು. ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್, ದಟ್ ಈಸ್ ದ ವ್ಯಾಲ್ಯೂ. ನಾವು ಏನನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ ಮಗುಗೆ, ಯಾವುದನ್ನು ಕಲಿಸ್ಕೊಡ್ತಾ ಇದ್ದೀವಿ? ಸುಳ್ಳು ಹೇಳಬೇಡ ಅಂತೀವಿ, ಸುಳ್ಳಂದರೆ ಏನು ಅಂತ ಕಲಿಸ್ತೀವಿ. ಪುಟ್ಟ ಇಲ್ಲ ಅಂತೇಳು, ಇಲ್ಲ ಅಂತೇಳು. ಓಕೆ, ಮಮ್ಮಿ ಬಂದು ಕೇಳ್ತಾರೆ 12 ವರ್ಷದ ಹುಡುಗಿ, ಯಾರೇ ಅದು ಅಂದರೆ ಯಾರಿಲ್ಲ ಮಮ್ಮಿ. ಎಲ್ಲಿಂದ ಕಲಿತಾ ಇದೆ ಮಗು? ಪರಿಸರದಿಂದನೇ ಕಲಿತಾ ಇದೆ. ಸೊ ಇದಕ್ಕೆ ಒಂದು ದೊಡ್ಡ ಥಿಯರಿನೇ ಬಂತು. ಇದನ್ನು ಪ್ರಪೋಸ್ ಮಾಡಿದ್ದು ನಮ್ಮ ಸಿ.ವಿ. ರಾಮನ್. ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಲೈಫ್ ವೀಲ್ ಅನ್ನೋದು ಅವರು ಒಂದು ಸಮುದ್ರದ ಒಂದು ಯಾನದಲ್ಲಿ ಮಾಡಿಬಿಟ್ರ ಅಂತ. ಸೊ ಸಿ.ವಿ. ರಾಮನ್ ಅವರು ಲೈಫ್ ವೀಲ್ ಅನ್ನೋದನ್ನು ನನ್ನ ಲಾಸ್ಟ್ ಡಿಪ್ಲೊಮಾ ಕ್ಲಾಸಸ್ಸಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಹೇಳಿದೆ. ಒಬ್ಬರು ಹೇಳಿಲ್ಲ. ಎಲ್ಲ ಸಿಗ್ಮಂಡ್ ಫ್ರಾಡ್ ಅಂತೆ, ಇನ್ನೊಬ್ಬರಂತೆ, ಅವರಂತೆ, ಎಡ್ವರ್ಡ್ ಎರಿಕ್ಸನ್, ಅವರು ಇವರು ಸೈಕಾಲಜಿಸ್ಟ್. ಬಟ್ ನಮ್ಮ ಸಿ.ವಿ. ರಾಮನ್ ಒಬ್ಬರೇ ಕೂತಿದ್ದಾಗ ಆಗೋ ಅಂಥ ಆಲೋಚನೆ, ಇಂಟ್ರೋಸ್ಪೆಕ್ಷನ್. ಪ್ರತಿದಿನ ತಂದೆ ತಾಯಿ ಮಲಗೋಕೆ ಮುಂಚೆ ನಾನು ನನ್ನ ಮಗು ಈ ದೇಶಕ್ಕೆ ಏನನ್ನ ಕಾಂಟ್ರಿಬ್ಯೂಟ್ ಮಾಡಿದ್ವಿ ಅನ್ನೋ ಚಿಂತನೆ ಮಾಡಿ ಮಲಗೋ ಅಂಥ ಮನೆ ಇದೆಯಲ್ಲ, ಅದು ದೇಶಕ್ಕೆ ಉಪಕಾರಿ. ನಾವೇನು ಮಾಡ್ತೀವಿ? ನೀನೆಷ್ಟು ಮಾರ್ಕ್ಸ್ ತಂದೆ, ನಾಳೆ ನೀನೆಷ್ಟು ಸಂಪಾದನೆ ಮಾಡ್ತೀಯ, ನನಗಿಂತ ನೀನು ಚೆನ್ನಾಗಿರಬೇಕು. ಯಾವಾಗ ಮನೆಯಲ್ಲಿರೋ ಮಗು ಆಚೆ ಕಡೆ ರೋಲ್ ಮಾಡೆಲ್ನ ಹುಡುಕುತ್ತೋ ಆವತ್ತಿನ ದಿವಸ ನನ್ನನ್ನು ನಾನು ಪ್ರಶ್ನಿಸ್ಕೋಬೇಕು, ನಾನು ಎಲ್ಲಿ ನಿಂತಿದ್ದೀನಿ, ನನ್ನಲ್ಲಿ ಯಾಕೆ ನನ್ನ ಮಗು ಏನೂ ನೋಡ್ತಾ ಇಲ್ಲ. ಯಾವಾಗ ನನ್ನ ಮಗು ಆಚೆ ಕಡೆ ಇರೋ ಅಂಕಲ್ ಆಂಟಿನ ಚೂಸ್ ಮಾಡುತ್ತೋ ಮನಸ್ಸಲ್ಲಾಗಿರೋ ವೇದನೆಯನ್ನು ಹಂಚ್ಕೊಳ್ಳೋಕ್ಕೆ, ಆವತ್ತು ನಾನು ಯೋಚನೆ ಮಾಡಬೇಕು ನನ್ನ ಮಗುಗೆ ನಾನು ಏನನ್ನು ಕೊಟ್ಟಿದ್ದೀನಿ, ಯಾವ ಸ್ಪೇಸನ್ನು ಕೊಟ್ಟಿದ್ದೀನಿ. ಇಟ್ಸ್ ನಥಿಂಗ್ ಟು ಡೂ ವಿತ್ AC ರೂಮ್, ಇಟ್ಸ್ ನಥಿಂಗ್ ಟು ಡೂ ವಿತ್ ಫರ್ನಿಚರ್, ಇಟ್ಸ್ ನಥಿಂಗ್ ಟು ಡೂ ವಿತ್ ಹೈ ಪ್ರೊಫೈಲ್ ಸ್ಕೂಲ್. ಇಟ್ಸ್ ಸಮಥಿಂಗ್ ಟು ಡೂ ವಿತ್ ಎಮೋಷನಲ್ ಫಸ್ಟ್ ಏಡ್. ಎಲ್ಲರ ಮನೆಯಲ್ಲೂ ಇರುತ್ತೆ, ಡೆಟಾಲ್ ಇರುತ್ತೆ, ಹತ್ತಿ ಇರುತ್ತೆ. ಯಾಕೆ? ಮಗು ಗಾಯ ಆದರೆ, ರಕ್ತ ಬಂದರೆ ನಂಗೆ ನೋಡೋಕ್ಕಾಗಲ್ಲ, ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಥವಾ ಮನೆಯಲ್ಲಿರೋ ಫಸ್ಟ್ ಏಡ್ ಮಾಡ್ತೀನಿ. ಮಗುವಿಗೆ ಆಗೋ ಈ ನೋವನ್ನು ಯಾರು ನೋಡ್ತಾ ಇದ್ದಾರೆ? ಖಂಡಿತವಾಗ್ಲೂ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಆನ್ ದ ಅರ್ತ್ ಇದೆಯಲ್ಲ, ಆ್ಯಸ್ ಅ ಸೈಂಟಿಸ್ಟ್ ಐ ಆಮ್ ಟೆಲ್ಲಿಂಗ್ ಯು, ಮಗುತನವನ್ನು ಕಾಪಾಡಿಕೊಂಡು ಅಡಲ್ಟ್ ಬಿಹೇವಿಯರನ್ನು ತಂದ್ಕೊಂಡು ಸಾಧನೆಯನ್ನು ಮಾಡಬೇಕು. ಎಂಥ ಸಾಧನೆ! ನನ್ನ ಕಾಲದಲ್ಲಿ ನಾನು 10th 92% ತಂದೆ. ನಮ್ಮ ತಂದೆ ತಾಯಿ ಖುಷಿನೋ ಖುಷಿ. ಇವಾಗ 98, ಅದು ಕಮ್ಮಿ. ಆವಾಗ ನಮಗಿದ್ದ ಡಿಸ್ಟ್ರಾಕ್ಷನ್ ಬರೀ TV. ಅದು ಏನು, ಮನೆಯಲ್ಲಿ ಏನಾದರೂ ಕೆಲಸ ಮಾಡು ಅಂತ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಬುಕ್ ಮುಂದೆ ಆದರೂ ಸುಮ್ಮನೆ ಕೂತಿರ್ತಿದ್ವಿ. ಇವಾಗೇನು ಡಿಸ್ಟ್ರಾಕ್ಷನ್ನು? ಫೇಸ್ಬುಕ್ಕು, ವಾಟ್ಸಪ್ಪು, ಬಂಚ್ ಆಫ್ ಡಿಸ್ಟ್ರಾಕ್ಷನ್ಸ್. ಆ ಡಿಸ್ಟ್ರಾಕ್ಷನ್ಸ್ ಮಧ್ಯೆ, ಈ ಅಟ್ರಾಕ್ಷನ್ಸ್ ಮಧ್ಯೆ ನಿಮ್ಮ ಮಗು ಕಾನ್ಸಂಟ್ರೇಷನ್ ಅನ್ನೋದನ್ನು ಮಾಡಿ 98% ತೊಗೊಂಬಂದ್ರು ಕಾಲೇಜಲ್ಲಿ ಸೀಟ್ ತೆಗೆದೆ ಪೇರೆಂಟ್ಸ್ ಹತ್ರ ಬೈಸ್ಕೊಳ್ಳೋದಿದೆಯಲ್ಲ, ಡೋಂಟ್ ಯು ಥಿಂಕ್ ದಟ್ ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ ಆನ್ ದ ಅರ್ತ್? ಎಸ್. ಹೌ ಆರ್ ವಿ ಸಪೋರ್ಟಿಂಗ್ ಅವರ್ ಚೈಲ್ಡ್? ಅನ್ಲೆಸ್ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಆಲ್ ಸೇಜ್ ಆನ್ ದ ಸ್ಟೇಜ್. ಒಂದು ಸ್ಟೇಜ್ ಕೊಟ್ಬಿಟ್ರೆ ಸೇಜ್ ಆಗಕ್ಕೆ ಎಲ್ಲರಿಗೂ ಇಷ್ಟ. ಹಿಂಗಿರಬೇಕು, ನೀನು ರಾಮನ್ ನೋಡಿ ಕಲಿಬೇಕು, ಕೃಷ್ಣನ್ ನೋಡಿ ಕಲಿಬೇಕು, ಈ ಥರ ಇರಬೇಕು, ಆ ಥರ ಇರಬೇಕು, ಆಮೇಲೆ ಅವನನ್ನು ನೋಡಿ ಕಲಿ, ಅವನೆಷ್ಟು ಸಾಧಕ. ಇದನ್ನೆಲ್ಲ ಹೇಳೋಕೆ ಮುಂಚೆ ದೇರ್ ವೆರಿ ಮೈನ್ಯೂಟ್ ಥಿಂಗ್ ದಟ್ ಐ ವಿಲ್ ಟೆಲ್ ಯು. ಇದರ ಅರ್ಥ ಮಗುಗೆ ಗೊತ್ತಿದೆಯಾ? ಯು ನೀಡ್ ಟು ರೆಸ್ಪೆಕ್ಟ್ ಯುವರ್ ಎಲ್ಡರ್ಸ್ ಅಂತೀವಿ. ಈ ರೆಸ್ಪೆಕ್ಟ್ ಅಂದರೆ ಏನು ಅಂತ ಮಗುಗೆ ಗೊತ್ತಿದೆಯಾ? ಯು ನೀಡ್ ಟು ಬಿ ಸಕ್ಸಸ್ಫುಲ್ ಅಂತೀವಿ. ಈ ಸಕ್ಸಸ್ಸಿನ ಅರ್ಥ ಗೊತ್ತಿದೆಯಾ? ಡಾಕ್ಟರ್ ಗುರುರಾಜ್ ಅವರು ಈ ಸಕ್ಸಸ್ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿ ಮಾತನಾಡ್ತಾರೆ. ಅವರು ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋದಾಗ
ಅಲ್ಲಿನ ಒಂದು ಯುವ ಜನತೆಯನ್ನು ಕೇಳ್ತಾರೆ, ನೀವು ಇವತ್ತಿನ ಪಾಠದಲ್ಲಿ ಏನನ್ನ ಕೇಳಬೇಕಂತ ಬಯಸ್ತಿದ್ದೀರಾ? ಸಕ್ಸಸ್ ಬಗ್ಗೆ ಹೇಳಿ ಮಿಸ್ಟ್ರೆ. ವಿ ವಾಂಟ್ ಟು ನೋ ವಾಟ್ ಈಸ್ ದಿಸ್ ಸಕ್ಸಸ್ ಆ್ಯಂಡ್ ಹೌ ಟು ಗೆಟ್ ಇಟ್. ಓಕೆ, ನೀವು ಹೇಳಿ ವಾಟ್ ಈಸ್ ಸಕ್ಸಸ್ ಫಾರ್ ಯು. ಬಿಕಾಸ್ ಒಬ್ರೊಬ್ರಿಗೂ ಒಂದೊಂದು ಡೆಫಿನಿಷನ್ ಇರುತ್ತೆ ಸಕ್ಸಸ್ ಬಗ್ಗೆ. ಅವ್ರು ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಸಕ್ಸಸ್ ಈಸ್ ಮನಿ. ಓಕೆ, ಅವ್ರು ಕೇಳ್ತಾರೆ 2006 ರಿಚೆಸ್ಟ್ ಪರ್ಸನ್ ಯಾರು? 2006 ಯಾರಿಗೆ ನಾಲ್ಕ ಇರುತ್ತೆ? ಅಲ್ಲಿಗೆ ಸಕ್ಸಸ್ ಪರ್ಮನೆಂಟ್ ಅಲ್ಲ. 2018 ನಾಲ್ಕ ಇದೆ, 6 ಮರ್ತೋಗಿದ್ದೀರಾ, ಅಲ್ಲಿಗೆ ಸಕ್ಸಸ್ ಅಲ್ಲ ಅದು. ಹೌದಾ? ಸರಿ, ಮತ್ತೇನು ಸಕ್ಸಸ್? ಸಕ್ಸಸ್ ಅಂದರೆ ಫೇಮಸ್ ಆಗೋದು. ಹೌದಾ? ಓಕೆ, ಅವರು ಮೊಹಮ್ಮದ್ ಅಲಿ ಅವರ ಎಕ್ಸಾಂಪಲ್ ಹೇಳ್ತಾರೆ. ಮೊಹಮ್ಮದ್ ಅಲಿ ಅವರು ಬಾಕ್ಸರ್. ಅವರು ಕೆಳಗೆ ಬೋಲ್ಡ್ ಆಗಿತ್ತು, ಏನಂತ? ಐ ಆಮ್ ದ ವರ್ಲ್ಡ್ ಕಾನ್ಕರರ್ ಅಂತ. ಇವತ್ತು ಅವ್ರಿಗೆ ಒಂದು ಕಪ್ ಟೀ ಹಿಡ್ಕೊಳಕ್ಕಾಗಲ್ಲ, ಕೈ ಶೇಕ್ ಆಗುತ್ತೆ ಪಾರ್ಕಿನ್ಸನ್ನಿಂದ. ಸೊ ಅದು ಯಾವಾಗಲೂ ಪರ್ಮನೆಂಟಾ? ಅಲ್ಲ. ಅಂದರೆ ಸಕ್ಸಸ್ ಪವರಾ? ಹೌದಾ? ಅಲ್ಲಿಗೆ ನಮ್ಮ ರಾಷ್ಟ್ರದ 15 ಪ್ರೈಮ್ ಮಿನಿಸ್ಟರ್ ಲಿಸ್ಟ್ ಮಾಡಿ. ದೇ ಆರ್ ದ ಮೋಸ್ಟ್ ಪವರ್ಫುಲ್ ಪೀಪಲ್. ನಂಬರ್ 1. Power is number 1 when I am a prime minister. So who are those 14 people, 15 people? List. ಅಯ್ಯೋ, ಅದು ಯಾರೋ ಒಂದು ವಾರ ಆಗಿದ್ರಲ್ಲ, ಯಾರಪ್ಪ ಅದು? ಅಲ್ಲಿಗೆ ಪವರ್ ಇಸ್ ನಾಟ್ ಸಕ್ಸಸ್. ಈಸ್ ಬ್ಯೂಟಿ ದ ಸಕ್ಸಸ್? ಹ್ಯಾಂಡ್ಸಮ್ ಸಕ್ಸಸ್ಸಾ? ಓಕೆ, 1940 ಹೀರೋ ನಂಬರ್ 1 ಯಾರಪ್ಪ? ಗುರುಗಳೇ, ಯಾರಿಗೆ ಗೊತ್ತಿರುತ್ತೆ? ಇವತ್ತು ಶಾರುಖ್ ಖಾನ್, ರಣವೀರ್ ಸಿಂಗ್ ಹೇಳ್ತೀವಪ್ಪ. ಇನ್ನೂ 2050 ಅವ್ರಿಗೆ ಗೊತ್ತಿರಲ್ಲಪ್ಪ ನಿನ್ನ ಶಾರುಖ್ ಖಾನು, ನಿನ್ನ ರಣವೀರ್ ಸಿಂಗ್. ಸೊ ಅದು ಸಕ್ಸಸ್ ಅಲ್ಲ. ಮತ್ತು ಸಕ್ಸಸ್ ಏನು? ನಿಮ್ಗೆಲ್ಲರಿಗೂ ಗೌತಮ ಬುದ್ಧ ಗೊತ್ತಾ? ಗೊತ್ತು, ಎಲ್ಲರಿಗೂ ಗೊತ್ತು. ರಾಮ ಗೊತ್ತಾ? ಗೊತ್ತು. ಇದು ಸಕ್ಸಸ್. ಆವಾಗ ಒಂದು ರೇಡಿಯೋ ಇರಲಿಲ್ಲ, ಒಂದು ಮೀಡಿಯಾ ಇರಲಿಲ್ಲ, ನಾವು ಅವರು ಜೀವನದಲ್ಲಿ ಬದುಕಿಲ್ಲ, ಆ ಕಾಲದಲ್ಲಿ ನಾವು ಹುಟ್ಟಿಲ್ಲ, ತಲೆಮಾರ ಆದರೂ ಕೂಡ ಅವರು ನಮ್ಮ ಜೊತೆಗೂ ಸಾಕ್ತಾ ಬಂದಿದ್ದಾರಲ್ಲ, ಅದು ಸಕ್ಸಸ್. ದಟ್ ಈಸ್ ಸಕ್ಸಸ್. ವಿ ನೀಡ್ ಟು ಟೀಚ್ ಚಿಲ್ಡ್ರನ್ ವಾಟ್ ಈಸ್ ಸಕ್ಸಸ್. ದಿನ ಬೆಳಗಾದರೆ ನಾವೇನು ಹೇಳ್ತೀವಿ? ದುಡ್ಡಿನ ಸಂಪಾದನೆ ಬಗ್ಗೆ ಮಾತಾಡ್ತೀವಿ, ಕಾರಿನ ಬಗ್ಗೆ ಮಾತಾಡ್ತೀವಿ. ನೀವಿವಾಗಿನ ಯುವ ಜನತೆನ ನೋಡಬೇಕು, ಅವ್ರು ಯಾವುದರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂತ. ಆಟೋಮೊಬೈಲ್ಸ್. ಮೋಸ್ಟ್ ಆಫ್ ದ ಕ್ಲಯಂಟ್ಸ್, ನಾನು ಹೇಳ್ತೀನಿ, ರಾಂಗ್ ಡಿಸಿಷನ್ ಮೇಕಿಂಗಿಂದ ಕೌನ್ಸಿಲಿಂಗ್ ಬರ್ತಾರೆ. 22-23 ವರ್ಷದ ಹುಡುಗರು ಬರ್ತಾರೆ, ಮೇಡಮ್ ನಂಗೆ ಇಂಜಿನಿಯರಿಂಗ್ ತೊಗೋಬೇಕಂತ ಖಂಡಿತ ಇರಲಿಲ್ಲ, ಆಟೋಮೊಬೈಲ್ಸ್ ಇಷ್ಟ ಆಯಿತು, ಕಾರ್ ಅಂದರೆ ತುಂಬ ಇಷ್ಟ, ತೊಗೊಂಡ್ಬಿಟ್ಟೆ, ಓದೋಕ್ಕಾಗ್ತಾಯಿಲ್ಲ. ಸೊ ವಿ ಡೋಂಟ್ ನೋ ಟು ಗೈಡ್ ಅವರ್ ಯೂತ್. ಯಾವ ಥರ ನಾವು ಗೈಡ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಕಲ್ಚರಲ್ ಡಿಸ್ಕನೆಕ್ಷನ್ ಆಗ್ತಾ ಬಂದುಬಿಟ್ಟಿದ್ದೀವಿ. ನಮ್ಮಲ್ಲಿ ಎಷ್ಟು ಚೆನ್ನಾಗಿತ್ತು, ಬೆಳಗ್ಗೆ ಎದ್ದರೆ ರಂಗೋಲೆ ಹಾಕೋ ಅಂಥದ್ದು, ಡಾಟ್ಸ್ ಇಡೋದು, ಕನೆಕ್ಟ್ ಮಾಡೋದು. ಇವತ್ತಿನ ದಿನ ಅಮೇರಿಕಾ ಗ್ರಾಫಾಲಜಿ ಅಂಡರ್ ದೇ ಹ್ಯಾವ್ ಪೇಟೆಂಟೆಡ್ ಇಟ್. ಚುಕ್ಕೆ ಇಡೋದ್ರಿಂದ ಮೆಮೊರಿ ಬರುತ್ತೆ. ಗ್ರಾಫಾಲಜಿಲಿ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ, ಗ್ರಾಫೋಥೆರಪಿ ಮಾಡ್ತೀವಿ. ಮೆಮೊರಿ ಕಮ್ಮಿ ಇರೋವಂಥ ಮಕ್ಕಳಿಗೆ ಚುಕ್ಕೆ ಇಡಿಸಿ ಅದರ ಡಿಸ್ಟೆನ್ಸ್ ಅಭ್ಯಾಸ ಮಾಡಿಸಿ ಮೆಮೊರಿ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಚುಕ್ಕೆ ಇಡೋವಂಥ ಕಾರ್ಯಕ್ರಮ. ಮತ್ತೆ ಅದನ್ನು ಕನೆಕ್ಟ್ ಮಾಡಬೇಕು. ಒಂದು ಚುಕ್ಕೆ ಮಿಸ್ ಆದರೆ ಹೋಯ್ತು. ಅದು ಏನು, ಎಲ್ಲರ ಮುಂದೆ ನಾನು ಇಡ್ತಾ ಇದ್ದೀನಿ, ಮನೆ ಮುಂದೆ. ತಾತ ಏನಂತಾರೋ, ಅಜ್ಜ ಏನಂತಾರೋ, ಅಜ್ಜಿ ಏನಂತಾರೋ, ಅಮ್ಮ ಹೊಗಳ್ತಾರೆ, ಇಂಥದ್ದು. ಆ್ಯಂಡ್ ರಂಗೋಲಿ ಅನ್ನೋದು ಆಕ್ಯುಪ್ರೆಷರ್. ಬೆಳಿಗ್ಗೆ ಎದ್ದು ನಾನು ಈ ಕೆಲಸ ಮಾಡಿದ್ರೆ ನಾನು ಯಾವ ಜಿಮ್ಗೆ ಹೋಗಲಿ, ಯಾವ ಎಕ್ಸಸೈಸ್ ಮಾಡಲಿ, ದೆರ್ ಆರ್ ಬ್ರೈನ್ ಜಿಮ್ ಎಕ್ಸಸೈಸಸ್ ಫಾರ್ ಟುಡೇಸ್ ಚಿಲ್ಡ್ರನ್ ಬಿಕಾಸ್ ವಿ ಆರ್ ಲೂಸಿಂಗ್ ದಟ್ ಕಲ್ಚರಲ್ ಕನೆಕ್ಷನ್. ಯಾವುದೇ ಫೆಸ್ಟಿವಲ್ ಮಾಡಲಿ ಅದಕ್ಕೊಂದು ಅರ್ಥ ಇತ್ತು, ಯಾವುದೇ ಒಂದು ನಾವು ಸೆಲೆಬ್ರೇಷನ್ ಮಾಡಲಿ ಅದಕ್ಕೊಂದು ಅರ್ಥ ಇತ್ತು. ಆ ಅರ್ಥದ ಡೆಪ್ತ್ಗೆ ನಮಗಿಳಿಯೋಕ್ಕಾಗ್ತಾ ಇಲ್ಲ. ಆ ಪ್ರಾಕ್ಟೀಸ್ ತಪ್ಪು ಅನ್ನೋದ್ರ ಮುಂದೆ ನಾವು ಎಕ್ಸ್ಕ್ಯೂಸ್ ತೊಗೊಂಡ್ಬಿಡ್ತಾ ಇದ್ವಿ. ಎವ್ರಿ ಪ್ರಾಕ್ಟೀಸ್, ಎವ್ರಿ ಕಲ್ಚರಲ್ ಪ್ರಾಕ್ಟೀಸ್ ಹ್ಯಾಸ್ ದ ಸಿಗ್ನಿಫಿಕೆನ್ಸ್ ವಿತ್ ಸೈನ್ಸ್. ಪೇರೆಂಟಿಂಗಲ್ಲಿ ನಮ್ಮ ಒಂದು ದೇಶ, ನಮ್ಮ ಒಂದು ಕಲ್ಚರ್ ಹೆರಿಟೇಜ್ನ ವ್ಯಾಲ್ಯೂ ಮಾಡೋ ಅಂಥದ್ದು ತುಂಬ ಇಂಪಾರ್ಟೆಂಟ್. ದಟ್ ಈಸ್ ದ ಲಾ ಆಫ್ ಅಟ್ರಾಕ್ಷನ್. ಇವತ್ತಿನ ದಿನ ನನಗಿನ್ನೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ದಟ್ ಈಸ್ ನಿಮ್ಮೆಲ್ಲರ ಮುಂದೆ ಕೆಲವು ವಿಚಾರಗಳನ್ನ ಇಡಬೇಕು. WHO ಅವರು 1998 ರಿಸರ್ಚ್ ಪ್ರೋಗ್ರಾಮಿಗೋಸ್ಕರ ಇಂಡಿಯಾಗೆ ಬಂದರು. ಏನಕ್ಕೆ ಬಂದರು? ಇಂಡಿಯಾ ವಾಸ್ ದ ಕ್ಯಾಪಿಟಲ್ ಸಿಟಿ ಫಾರ್ ಅರ್ಲಿ ಡಯಾಬಿಟಿಸ್.
ಚಿಕ್ಕ ಚಿಕ್ಕ ಹುಡುಗರಿಗೆ ಡಯಾಬಿಟಿಸ್ ಹೈಯೆಸ್ಟ್ ನಂಬರ್ ಈಸ್ ಇನ್ ಇಂಡಿಯಾ. ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ. ಇದಕ್ಕೆ ಹಲವಾರು ರಿಸರ್ಚ್ ಪ್ರೋಗ್ರಾಮ್ಸ್ ನಡೀತು WHO ಕಡೆಯಿಂದ. ಅವರು ಫೈನಲಿ ಹೇಳಿದ ಮಾತುಗಳು ಏನು? ಇಂಡಿಯನ್ ಚಿಲ್ಡ್ರನ್ ಲ್ಯಾಕ್ ಇನ್ ಲೈಫ್ ಸ್ಕಿಲ್ಸ್. ತಂದೆ ತಾಯಿಗಳು ಅವರು ಜೀವನಾನ ರೂಪಿಸೋ ಒಂದು ಬ್ಯುಸಿನಲ್ಲಿ ಅವರಿಗೆ ಜೀವನವನ್ನು ಕಲಿಸ್ತಾ ಇಲ್ಲ. ದೇ ಆರ್ ಗಿವಿಂಗ್ ರೆಡಿ ಫುಡ್. ಇಫ್ ಯು ವಾಂಟ್ ಟು ಅಚೀವ್, ಇಫ್ ಯು ಆರ್ ಟೇಕಿಂಗ್ ಗುಡ್ ಮಾರ್ಕ್ಸ್ ಇನ್ ಸೈನ್ಸ್, ಮ್ಯಾಥ್ಸ್, better you be an engineer. We are deciding their future, their career. We are not letting their passion to come out. ಈ ಥರ 1998 ಆಗಿರ್ತಕ್ಕಂಥ ಈ ರಿಸರ್ಚ್ ಕಾರ್ಯಕ್ರಮ ಹಾಗೆ ಮುಂದೆ ಹೋಗಿ ದೇ ಕ್ರಿಯೇಟೆಡ್ ಅ ಡಯಾಸ್ ಫಾರ್ ಅಸ್ ಟು ಥಿಂಕ್. ಪ್ಯಾಂಕ್ರಿಯಾಟಿಕ್ ಡೆವಲಪ್ಮೆಂಟ್ ಆಗುತ್ತೆ 13 ವರ್ಷದಿಂದ 22 ವರ್ಷದ ಒಳಗಡೆ. ಇಟ್ ಕಮ್ಸ್ ಟು ಅ ಸ್ಟೆಬಿಲಿಟಿ. ಆವಾಗಿನ ಟೈಮಲ್ಲೇ ನಮ್ಮ ಮಕ್ಕಳಿಗೆ ನಾವು ಹಾಕೋ ಸಾಕಷ್ಟು ಪ್ರೆಷರ್. ಟ್ಯೂಷನ್ಗೆ ಹೋಗಬೇಕು, ಬೆಳಗ್ಗೆ ಏಳಬೇಕು, 6 ಸಬ್ಜೆಕ್ಟಲ್ಲಿ 100 ಬರಬೇಕು, ಇಂಥ ಎಕ್ಸ್ಪೆಕ್ಟೇಷನ್, ಸ್ಟ್ರೆಸ್ಸು. ಜೀವನ ರೂಪಿಸ್ಕೋಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು, ಅವನಿಗಿಂತ ಒಳ್ಳೆ ಕೆಲಸಕ್ಕೆ ಸೇರಬೇಕು, ನಮ್ಮ ವಂಶದಲ್ಲಿ ಯಾರೂ ಇರಬಾರ್ದು ಆ ಥರ ಸಾಧನೆಗಳನ್ನೆಲ್ಲ ಮಾಡಿಬಿಡಬೇಕು. ಹೆವಿ ಎಕ್ಸ್ಪೆಕ್ಟೇಷನ್ ಇಸ್ ಪುಟ್ಟಿಂಗ್ ಅವರ್ ಚಿಲ್ಡ್ರನ್ಸ್ ಕ್ವಾಲಿಟಿ ಆಫ್ ಲೈಫ್ ತುಂಬ ಕಮ್ಮಿ ಇದೆ ನಮ್ಮಲ್ಲಿ. ನಾವೇನು ಮಾಡ್ತಾ ಇದ್ದೀವಿ? ಕ್ವಾಲಿಟಿ ಆಫ್ ಲಿವಿಂಗ್ನ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದೀವಿ ಹೊರತು ಕ್ವಾಲಿಟಿ ಆಫ್ ಲೈಫ್ನ ಎವ್ಯಾಲ್ಯೂಯೇಟ್ ಮಾಡ್ತಾ ಇಲ್ಲ. ಕ್ವಾಲಿಟಿ ಆಫ್ ಲೈಫಲ್ಲಿ ಸ್ಕಿಲ್ಸ್ ಇದೆ, ಆ್ಯಟಿಟ್ಯೂಡ್ ಇದೆ, ಬಿಹೇವಿಯರ್ ಇದೆ, ವಿಸ್ಡಮ್ ಇದೆ. ಇದನ್ನು ಲೆಕ್ಕ ಮಾಡ್ತಾ ಇಲ್ಲ. ಯಾವ ಮನೆ ಇದೆ, ಯಾವ ಕ್ರಾಸಲ್ಲಿದೆ, ಎಂಥ ಸ್ಥಳದಲ್ಲಿದೆ, ಎಷ್ಟು ಸ್ಕ್ವೇರ್ ಫೀಟ್ಗೆ, ಇದನ್ನು ಆಲೋಚನೆ ಮಾಡ್ತಾ ಬಂದಿದ್ದೀವಿ. ಸೊ ನಮ್ಮ ಮಕ್ಕಳು ವ್ಯಾಲ್ಯೂಸ್ನ ಎಲ್ಲಿಂದ ಕಲಿತಾರೆ? ಇದಕ್ಕೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಎಗೈನ್ ಐ ವಿಲ್ ಟೇಕ್ ಫ್ರಮ್ ವಿವೇಕಾನಂದ ಅವರಿಂದ. ವಿವೇಕಾನಂದ ಅವರು ಜಪಾನ್ ಹೋಗ್ತಾರೆ. ಅಲ್ಲಿ ಸುಮಾರು 8 ಗಂಟೆ ರಾತ್ರಿ ಅವ್ರಿಗೆ ದಿನ ಒಂದು ಬಾಳೆಹಣ್ಣು ತಿನ್ನೋ ಅಂಥ ಅಭ್ಯಾಸ. ಅಲ್ಲಿರೋ ಒಂದು ಮಗುಕ್ಕೆ ಕೇಳ್ತಾರೆ, ಒಂದು ಬಾಳೆಹಣ್ಣು ತಂದ್ಕೊಡ್ತೀಯಾ? ಮಗು ಹೇಳುತ್ತೆ, ಓ ತಂದ್ಕೊಡ್ತೀನಿ. ಸುಮಾರು 9 ಗಂಟೆ ಆಗುತ್ತೆ, ಮಗು ಬರೋಲ್ಲ. ಅವರು ಏನೋ ಮರ್ತೋಗಿರ್ಬೋದು, ಮಗು ಒಂದು ಬಾಗಿಲು ಹಾಕೋತಾರೆ, ನಿದ್ದೆ ಮಾಡ್ತಾರೆ. ಸುಮಾರು 2 ಗಂಟೆ ಬಾಗಿಲು ತಟ್ತಾರೆ, ಯಾರೋ ತೆಗೆದು ನೋಡಿದ್ರೆ ಮಗು ಏದುಸ್ರು ಒಂದೇ ಒಂದು ಬಾಳೆಹಣ್ಣು ಕೈಯಲ್ಲಿ. ಬಾಳೆಹಣ್ಣು ತಗೊಳ್ಳಿ. ಓಕೆ, ಯಾಕೆ ಮಗು ಇಷ್ಟು ಗಂಟೆನಲ್ಲಿ ನಾನು ತಿನ್ನೋಲ್ಲ? ಇಲ್ಲ ನೀವು ಕೇಳಿದ್ದೀರಾ, ತಗೊಂಡ್ಬಿಡಿ. ಓಕೆ, ಯಾಕೆ ಇಷ್ಟೊತ್ತಾಯಿತು? ನಮ್ಮಲ್ಲೆಲ್ಲ 8 ಗಂಟೆಗೆಲ್ಲ ಅಂಗಡಿಗಳು ಕ್ಲೋಸ್ ಆಗೋಗುತ್ತೆ. ಓಕೆ, ನಾನು ಇಲ್ಲಿಂದ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಅಲ್ಲಿ ಒಂದು ಫಾರ್ಮ್ ಇದೆ, ಅವ್ರಿಗೆ ಹೇಳಿದೆ, ಇಂಥವ್ರು ಕೇಳ್ತಾ ಇದ್ದಾರೆ ಕೊಡಿ, ಇಂಥವ್ರು ಒಂದೇ ಕೊಟ್ಟಿದ್ದೆ, ಯಾಕಂದರೆ ನೀವು ಒಂದೇ ಕೇಳಿದ್ದು. ನಾನು ಅಲ್ಲಿಂದ ನಡ್ಕೊಂಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಅಯ್ಯೋ ಇಲ್ಲ ಅಂತ ಹೇಳ್ಬೋದಿತ್ತಲ್ಲ ಮಗು. ಬೇಡಪ್ಪ, ನೀವು ನಿಮ್ಮ ದೇಶಕ್ಕೆ ಹೋಗಿ ನಮ್ಮ ದೇಶದಲ್ಲಿ ಒಂದು ಬಾಳೆಹಣ್ಣು ಕೊಟ್ಟಿಲ್ಲ ಅಂತ ಹೇಳೋ ಅಂಥದ್ದೇ ಬೇಡ. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ದಟ್ ವಿ ನೀಡ್ ಟು ರೇಸ್ ಅವರ್ ಚಿಲ್ಡ್ರನ್. ಆರ್ ವಿ ರೇಸಿಂಗ್ ಆಸ್ ಅ ಡ್ಯೂಟಿ? ನಾವು ಪೇರೆಂಟಿಂಗ್ ಡ್ಯೂಟಿ ಮಾಡ್ತಾ ಇದ್ದೀವ, ರೆಸ್ಪಾನ್ಸಿಬಿಲಿಟಿನ? ನಾವು ಪೇರೆಂಟಿಂಗ್ ಡ್ಯೂಟಿ ಮಾಡ್ತಾ ಇದ್ದರೆ ಫ್ಯಾಮಿಲಿಗಷ್ಟೇ ಸೀಮಿತ. ನಾವು ಅದು ರೆಸ್ಪಾನ್ಸಿಬಿಲಿಟಿ ಅಂತ ತಗೊಂಡ್ರೆ ವಿ ವಿಲ್ ಬಿ ರೆಸ್ಪಾನ್ಸಿವ್, ರಿಯಾಕ್ಟ್ ಮಾಡೋದಿಲ್ಲ. ಸೊ ಮಗುವಿನ ಪ್ಯಾಷನ್ ಅನ್ನೋದೇನಿದೆ ಅದು ಸಾಕಷ್ಟು ಸಲ ಇಂಟ್ರೆಸ್ಟಿಗೆ ನಾವು ಕನ್ಫ್ಯೂಷನ್ ಮಾಡ್ಕೊತೀವಿ. ನಂಗೆ ಸಾಕಷ್ಟು ಜನ ಬರ್ತಾರೆ ನಂಗೆ ಪೇರೆಂಟ್ಸ್, ಮೇಡಮ್ ಇವನು ತರಳೆ, ಇವನು ಈ ವರ್ಷ ಹೇಳ್ದ ಸ್ಕೇಟಿಂಗ್ ಆಡ್ತೀನಿ ಅಂತ ಸೇರಿಸ್ದೆ, ತಿರ್ಗಾ ಬಂದು ಹೇಳ್ತಾ ಇದ್ದಾನೆ ಡ್ರಾಯಿಂಗ್ ಕಲಿತೀನಿ ಅಂತ. ಆ ಫೀಸೆಲ್ಲ ವೇಸ್ಟು. ಓಕೆ, ಈ ಥರ ಮಕ್ಕಳು ಅವರು ಎಕ್ಸ್ಪ್ಲೋರಿಂಗ್ ಸ್ಟೇಟ್ ಇದು. ಒಂದು ಬಟರ್ಫ್ಲೈ ಆಗಿ ಆಚೆ ಬರಬೇಕು ಅಂತಂದರೆ ಇವೆಲ್ಲ ಮಕ್ಕಳು ನೋಡಬೇಕು. ಸ್ಕೇಟಿಂಗಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ, ನಾನು ಅದರಲ್ಲಿ ಸಸ್ಟೈನ್ ಆಗ್ತೀನ. ಡ್ರಾಯಿಂಗಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ, ನಮಗೆ ಗೊತ್ತು ಡ್ರಾಯಿಂಗ್ ಏನು, ಸ್ಕೇಟಿಂಗ್ ಏನು ಎಲ್ಲ. ಮಗು ಅದರಲ್ಲಿ ದ ಚೈಲ್ಡ್ ವಾಂಟ್ಸ್ ಟು ಲಿವ್ ಇನ್ ದಟ್ ಆ್ಯಕ್ಷನ್. ನಾವೇನು ಮಾಡ್ತೀವಿ? ವಿ ಎವ್ಯಾಲ್ಯೂಯೇಟ್ ಇನ್ ದಿಸ್ ಕೋರ್ಸ್ ಆಫ್ ಫೀ, ಅದರ ಫ್ಯೂಚರ್ ಏನಿದೆ. ನನ್ನಲ್ಲಿ ಡ್ರಾಯಿಂಗ್ ಕ್ಲಾಸ್ ಬರ್ತಾರೆ ಮಕ್ಕಳು, ಐ ಟೀಚ್ ಆರ್ಟ್ ಥೆರಪಿ. ಬಂದರೆ ಮಗು ಎಷ್ಟು ಆಸೆಯಿಂದ ತಂದೆ ತಾಯಿಗಳ ಹತ್ರ ಹೋಗುತ್ತೆ, ಅಮ್ಮ ಎಷ್ಟು ಚೆನ್ನಾಗಿದೆ ನೋಡು, ಮಾಡಿದ್ದೀನಿ, ಗುಡ್ ಹಾಕಿದ್ದಾರೆ 3 ಸ್ಟಾರ್. ಇದನ್ನು ಮಾಡು. ವಾಟ್ ಡಸ್ ಇಟ್ ಮೀನ್? ಇದನ್ನು ಮಾಡು. ಮಗು ಮುಖ ನೋಡ್ಬೇಕು, ಹಾಗೆ ಕಿವುಚ್ಕೊಂಡ್ಬಿಡುತ್ತೆ. ಇಷ್ಟೇನಾ? ಅಲ್ಲಿಗೆ ನನ್ನ ಎಫರ್ಟ್ ಇಷ್ಟೇನಾ? ಕೆಲವು ಮಕ್ಕಳಿಗೆ ಕೆಲವುದರಲ್ಲಿ ಪ್ಯಾಷನ್ ಅಂತ ಇರುತ್ತೆ. ಹುಟ್ಟಿದಾಗ್ಲಿಂದನೇ ದೆರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ದ ಚೈಲ್ಡ್ ಆಲ್ರೆಡಿ ಹ್ಯಾವ್. ಇದನ್ನು ನಾವೇನಂತೀವಿ? ಲರ್ನಿಂಗ್ ಪ್ರಿಫರೆನ್ಸ್ ಅಂತ ಕರಿತೀವಿ. ಎಲ್ಲ ಮಕ್ಕಳು ಎಲ್ಲ ರೀತಿಯಲ್ಲಿ ಕ್ವಿಕ್ಕಾಗಿ ಇರಲ್ಲ.
ಈ ಕ್ಲಾಸ್ ರೂಮಲ್ಲಿ ನಾನು ಎಲ್ಲ ಟೀಚರ್ಸ್ಗೂ ಐ ಗ್ರೌಂಡ್ ದೆಮ್ ಆನ್ ಸೈಕಲಾಜಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಕ್ಲಾಸ್. ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ನಾನು ಗೊತ್ತಿರ್ತೀನಿ, ಯಾಕಂದರೆ ಅವ್ರಿಗೆ ಟೀಚಿಂಗ್ ಅನ್ನೋದು ನಾನು ಎಷ್ಟು ಪ್ರಿಪೇರ್ ಮಾಡಿಕೊಂಡು ಪಾಠ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಮಕ್ಕಳನ್ನ ಎಷ್ಟು ಅರ್ಥ ಮಾಡ್ಕೊಂಡು ಪಾಠ ಮಾಡ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ, ಬಿಫೋರ್ ಐ ಟೀಚ್ ಮ್ಯಾಥ್ಸ್ ಟು ರಾಮು ಐ ಶುಡ್ ಅಂಡರ್ಸ್ಟ್ಯಾಂಡ್ ಹೂ ಈಸ್ ರಾಮು. ಎಸ್, ಐ ಡೋಂಟ್ ನೋ ರಾಮು, ಹೌ ವಿಲ್ ಐ ಬಿ ಏಬಲ್ ಟು ಟೀಚ್ ಮ್ಯಾಥ್ಸ್ ಟು ರಾಮು? ಇಟ್ಸ್ ನಾಟ್ ಪಾಸಿಬಲ್. ಸೊ ಟೀಚರ್ ಆದವ್ರಿಗೆ ಆ ಎಮೋಷ್ನಲ್ ಕನೆಕ್ಷನ್ ಬೇಕು ಮಕ್ಕಳ ಜೊತೆ. ಆಮೇಲೆ ದ ಸ್ಪ್ರೆಡ್ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಇನ್ ದ ಕ್ಲಾಸ್ ರೂಮ್, ಅದು ಗೊತ್ತಿರೋದಿಲ್ಲ. ಎಲ್ಲರೂ ನಾವು 9 ಥರ ಇಂಟೆಲಿಜೆನ್ಸಿಂದ ಹುಟ್ಟುತ್ತೀವಿ. 19 ಥರ ಥಿಂಕಿಂಗ್ ಪ್ಯಾಟರ್ನ್ಸ್ ಇರುತ್ತೆ. 6 ಥರ ಲರ್ನಿಂಗ್ ಪ್ರಿಫರೆನ್ಸಸ್ ಇರುತ್ತೆ. ನಮಗೆ ತಂಬ್ ಪ್ರಿಂಟ್ ಒಂದೇ ಥರ ಇರಲ್ಲ, ಟಂಗ್ ಪ್ರಿಂಟ್ ಒಂದೇ ಥರ ಇರಲ್ಲ. ಒಂದೇ ಥರ ಪಾಠ ಮಾಡಿದ್ರೆ ಅಷ್ಟು ಮಕ್ಕಳು ಒಂದೇ ಥರ ಮಾರ್ಕ್ಸ್ ಎಲ್ಲಿಂದ ತರ್ತಾರೆ? ಇಟ್ ಈಸ್ ಅ ಸಬ್ಜೆಕ್ಟಿವ್ ಸಿನಾರಿಯೋ. ಇದನ್ನು ಫೇಸ್ ಮಾಡ್ತಾ ಇದ್ದಾರೆ ಮಕ್ಕಳು, ಚಾಲೆಂಜಸ್ ಹೋಗ್ತಾ ಇದೆ. ಎಷ್ಟೋ ಜನ ಮಕ್ಕಳು ಆ್ಯಸ್ ದ ಚೈಲ್ಡ್ ಇಸ್ ನಾಟ್ ನಾನು ಅದನ್ನು ಪೂರ್ತಿ ಹೇಳೋಕ್ಕಾಗ್ತಾ ಇಲ್ಲ. ನನ್ನ ಬಳ್ಳಾರಿಗೆ ರೀಸೆಂಟಾಗಿ ಕರೆಸಿದ್ರು. 4 ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ 32 ಸೂಸೈಡ್ ಆಗಿದೆ. ರೀಸನ್ ಈಸ್ ಎಕ್ಸಾಮ್. ಯಾಕೆ? ನೈಟ್ ಮೇರ್ಸ್. ಗೊತ್ತಾಗ್ತಾ ಇಲ್ಲ. ಎಕ್ಸಾಮ್ಗೆ ಫಿಯರಾ, ನಂಗೆ ಆಂಗ್ಸೈಟಿನ, ನಾನು ಪ್ರಿಪೇರ್ ಆಗದೆ ಇರೋದಾಗ ಗೊತ್ತಿಲ್ಲ. ಟೀಚರ್ಸಿಗೆ ಗೊತ್ತಿಲ್ಲ ಅದನ್ನು ಹ್ಯಾಂಡ್ಲ್ ಮಾಡೋದು. ವೆನ್ ಐ ವೆಂಟ್ ದೇರ್, ದ ಈಸಿ ಥಿಂಗ್ ಮಕ್ಕಳು ಹೇಳಿದ್ರು, ನಮಗೆ ಕೈಕಾಲು ಆಡೋದಿಲ್ಲ. ಅಕ್ಕಪಕ್ಕದವರು ಭಯ ಅಂದಾಗ ನಮ್ಗೆ ಇನ್ನೂ ಭಯ ಆಗಿಬಿಡುತ್ತೆ, ನಿದ್ದೆ ಬರಲ್ಲ, ಅಪಟೈಟ್ ಹೋಗ್ಬಿಟ್ಟಿದೆ. ಯಾಕೆ ಅಂದರೆ ನಮಗೆ ಎಕ್ಸಾಮ್ ಅಂದರೆ ಏನಂತ ಗೊತ್ತಿಲ್ಲ. ಯಾಕೆ ಅಂದರೆ ಎಕ್ಸಾಮ್ ಇಸ್ ಅ ಪ್ರೋಸೆಸ್ ಆ್ಯಂಡ್ ಸಿಸ್ಟಮ್ ಬೇರೆ, ಪ್ರೋಸೆಸ್ ಬೇರೆ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನ ಸಿಸ್ಟಮಲ್ಲಿ ಹಾಕ್ಬಿಡ್ತೀವಿ. ಮಾರ್ಕ್ಸ್ ಅನ್ನೋದು ಕಾನ್ಸಿಕ್ವೆನ್ಸ್, ರಿಸಲ್ಟ್ ಅನ್ನೋದ್ರ ಮೇಲೆ ಕೂಡಿಸ್ಬಿಡ್ತೀವಿ. ಆವಾಗ ಓದಿದ್ದು ತಲೆಗೆ ಹತ್ತೋದಿಲ್ಲ. ವೆರಿ ಸಿಂಪಲ್ ಥಿಂಗ್. ಎಷ್ಟು ಜನಕ್ಕೆ ನರ್ಸರಿಲಿ ಕಲ್ತಿರೋ ರೈಮ್ಸ್ ಜ್ಞಾಪಕ ಇದೆ? ಕೈ ಎತ್ತಿ. ನೀವು ನರ್ಸರಿಲಿ ಕಲ್ತಂಥ ಒಂದು ಚಿಕ್ಕ ರೈಮ್ಸ್, ಟ್ವಿಂಕಲ್ ಟ್ವಿಂಕಲ್ ಇರ್ಬೋದು, 1 2 ಬಾಳೆಲೆ ಹರಡು ಇರ್ಬೋದು, ಆಲ್ಮೋಸ್ಟ್ ಎಲ್ಲರಿಗೂ ಜ್ಞಾಪಕ ಇದೆ ಅಲ್ಲ? ಎಸ್. ನಾನು ಇವಾಗ 5ನೇ ಕ್ಲಾಸ್ 3ನೇ ಪೊಯಮ್ ಹೇಳಿ ಅಂದರೆ ಜ್ಞಾಪಕ ಇರುತ್ತಾ? ಯಾಕೆ? ನೀವು ಇದನ್ನು ನಿಮ್ಮ ಮೊಮ್ಮಕ್ಕಳ ಹತ್ರ, ನಿಮ್ಮ ಮಕ್ಕಳ ಹತ್ರ ಹೇಳಿ ನೋಡಿ. ಒಂದು ಹೇಳು, ಟ್ವಿಂಕಲ್ ಟ್ವಿಂಕಲ್, ಹಾಂ ಹೇಳ್ತಾರೆ. ಜಾನಿ ಜಾನಿ, ಹಾಂ ಹೇಳ್ತಾರೆ. ಎಲ್ಲಿ ಮಗು 3ನೇ ಕ್ಲಾಸ್ 4ನೇ ಪದ್ಯ ಹೇಳು, ಹಾಂ ಯಾವುದು? ಏನಾಗುತ್ತೆ? ಆವಾಗ ಕಲಿಯೋದ್ರಲ್ಲಿ ಪ್ಲೆಷರ್ ಇತ್ತು, ಇವಾಗ ಕಲಿಯೋದ್ರಲ್ಲಿ ಪೇಯ್ನ್ ಇದೆ. ದೆರ್ ಈಸ್ ಅ ಟ್ರಾನ್ಸ್ಫರೆನ್ಸ್ ಇನ್ ದ ಲರ್ನಿಂಗ್ ಪ್ರೋಸೆಸ್. ಅದನ್ನೇ ಸರ್ ಅವರು ಎಜುಕೇಷನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪಾತ್ರೆಗಳನ್ನ ಬದಲಾಯಿಸ್ತಾ ಇದ್ದೀವಿ. ಸ್ಟೀಲ್ ಲೋಟ ಚೆನ್ನಾಗಿಲ್ಲ, ಗ್ಲಾಸ್ ಲೋಟ ಚೆನ್ನಾಗಿಲ್ಲ, ಪೋರ್ಸೆಲೈನು. ಆದರೆ ಆ ನೀರೇ ಚೆನ್ನಾಗಿಲ್ವಲ್ಲ. ಲೋಟ ಬದಲಿಸಿದ್ರೆ ಏನಾಯಿತು? ಇವಾಗ ಗೌರ್ಮೆಂಟಲ್ಲಿ ಸಿಲೆಬಸ್ ಕಮ್ಮಿ ಮಾಡ್ತಾ ಇದ್ದಾರೆ. ನಾನು ಸೆಂಟ್ರಲ್ ಬೋರ್ಡಲ್ಲಿದ್ದೀನಿ, ಐ ರೆಪ್ರೆಸೆಂಟ್ ICPEM. ನಾನು ಅಲ್ಲೇ ಕೂತ್ಕೊಂಡು ವಾದ ಮಾಡಿದೆ, ಸರ್ ಇದು ಕುಡಿಯೋಕ್ಕಾಗದೇ ಇರೋಂಥ ಕಾಫಿ, ಇದನ್ನು ಕಾಫಿನ ಕಮ್ಮಿ ಮಾಡಿದ್ರೆ ಏನಾಯಿತು? ಯು ಹ್ಯಾವ್ ಟು ಬೆಟರ್ ದ ಕಾಫಿ. ವಾಟ್ ಆರ್ ಯು ಡೂಯಿಂಗ್? ನನ್ನ ಈ ಬುಕ್ನ ಕಿರಣ್ ಬೇಡಿ ಅವರು ಲಾಂಚ್ ಮಾಡಿದರು, ಎಮೋಷ್ನಲ್ ಫಸ್ಟ್ ಏಡ್. ಈ ಪುಸ್ತಕ ಇರೋದೇ ಎಲ್ಲರೂ ಎಮೋಷ್ನಲ್ ಫಸ್ಟ್ ಏಡ್ನ ಹೇಗೆ ಕಲಿಬೇಕು, ಹೇಗೆ ಮಾತಾಡಬೇಕು ಮಕ್ಕಳ ಹತ್ರ, ಫಸ್ಟ್ ಆಫ್ ಆಲ್ ಹೇಗೆ ಕೋಪವನ್ನು ತೋರಿಸ್ಬೇಕು. 11 ಥರ ಕೋಪಗಳಿದೆ. ನನಗೆ ಯಾವ ಥರ ಕೋಪ ಇದೆ ನನಗೆ ಗೊತ್ತಿಲ್ಲ. ದೇರ್ ಆರ್ ಸೆಲ್ಫ್ ಇನ್ಫ್ಲಿಕ್ಟಿಂಗ್ ಆ್ಯಂಗರ್, ದೇರ್ ಆರ್ ಬಿಹೇವಿಯರಲ್ಲು, ವೊಲಟೈಲು, ಈ ಥರ ಹಲವಾರು ಥರ ಕೋಪಗಳು ಇದೆ. ನನ್ನ ಮಗುಗೆ ಬರ್ತಾ ಇರೋಂಥ ಕೋಪ ಹೇಗೆ, ನಾನು ಮಗುಗೆ ಯಾವ ರೀತಿ ರೆಸ್ಪಾನ್ಸಿವ್ ಆಗಿ ಇರಬೇಕು, ಹೇಗೆ ರೆಸ್ಪಾಂಡ್ ಮಾಡಿದರೆ ನನ್ನ ಮಗು ಕೋಪ ಕಮ್ಮಿ ಅಲ್ಲ, ಕನ್ಸ್ಟ್ರಕ್ಟಿವ್ ಆಗುತ್ತೆ. ಕೋಪ ಅನ್ನೋದು ತುಂಬ ಒಳ್ಳೆ ಎಮೋಷನ್. ನಮಗೆ ಕೋಪ ಅನ್ನೋದು ಇರಲಿಲ್ಲ ಅಂದಿದ್ರೆ, ನಮ್ಮ ಫ್ರೀಡಮ್ ಫೈಟ್ ಆದಾಗ ನಮ್ಮ ಫ್ರೀಡಮ್ ತಂದ್ಕೋತಿದ್ವಾ? ಇವತ್ತು 40 ಜನ ಅಲ್ಲಿ ಮೃತರಾಗಿದ್ದಾರೆ. ಅವರಿಗೆ ದೇಶದ ಮೇಲಿರೋ ಆ ಪ್ರೀತಿ, ಆ ಶತ್ರುಗಳ ಮೇಲಿರೋ ಅಂಥ ಆ ಕೋಪ, ದಟ್ ಈಸ್ ಕನ್ಸ್ಟ್ರಕ್ಟಿವ್. ಯಾವಾಗಲೂ ಕನ್ಸ್ಟ್ರಕ್ಟಿವ್ ಆ್ಯಂಗರು ಚಾಲೆಂಜಸ್ನ ತರುತ್ತೆ ಲೈಫಲ್ಲಿ. ನಾವು ಫಸ್ಟ್ ಆಫ್ ಆಲ್ ಆ್ಯಂಗರ್ ಅನ್ನೋದ್ರ ಬಗ್ಗೆ ಮಕ್ಕಳಿಗೇನು ಮಾತನ್ನು ಹೇಳೋದಿಲ್ಲ. ಕೋಪ ಕೆಟ್ಟದು. ಯಾಕೆ ಕೆಟ್ಟದು ಗೊತ್ತಿಲ್ಲ. ವಿ ಡೋಂಟ್ ಆನ್ಸರ್ ದ ಕ್ವೆಶ್ಚನ್. ಒಂದು ಮಗು ಕೇಳ್ತು, ನಾನೊಂದು ರೋಡಲ್ಲಿ ನಿಂತಿದ್ದೆ, ಸುಮ್ಮನೆ ಒಂದು ಅಬ್ಸರ್ವೇಷನ್. ತಾಯಿನ ಕೇಳ್ತಾ ಇದ್ದ ಮಗು, ಓಕೆ ಅಮ್ಮ ಯಾತಕ್ಕೆ ರೆಡ್ ಲೈಟ್ ಬಂದರೆ ನೀನು ನಿಲ್ಲಿಸ್ತಾ ಇದೆಯಾ ಗಾಡಿ, ಯಾಕೆ? ಹೇ ಸುಮ್ಮನೆ
ಮಗು ತಿರ್ಗಾ ಅಮ್ಮ ಹೇಳು ಹೇಳು ಪ್ಲೀಸ್. ಯಾಕೆ ಅಂದರೆ ಆಕ್ಸಿಡೆಂಟ್ ಆದರೆ ರೆಡ್ ಬರುತ್ತಲ್ಲ ಅದಕ್ಕೆ. ಓಕೆ, ಹೌದಾ, ಬ್ಲಡ್ಗೋಸ್ಕರನಾ? ಸುಮ್ಮನೆ ಇರ್ತೀಯ ಇವಾಗ? ಓಕೆ. ಸೊ ನಾನು ನಿಮ್ಮನ್ನು ಕೇಳ್ತೀನಿ, ನೀವು ಬೆಟರಾಗಿ ಆನ್ಸರ್ ಮಾಡೋಕ್ಕಾಗುತ್ತಾ ಈ ಕ್ವೆಶ್ಚನ್ನ? ನೀವೇನಂತ ಆನ್ಸರ್ ಮಾಡ್ತಿದ್ರಿ ಆ ಜಾಗದಲ್ಲಿ ಇದ್ದಿದ್ರೆ? ಮೇ ಬಿ ಸ್ವಲ್ಪ ಪಾಲಿಶ್ಡ್ ಆನ್ಸರ್. ಒಂದು ನಿಮಿಷ ನೀವು ಯೋಚನೆ ಮಾಡಿ. ಮಗುವಿಗೆ ನೀವು ರೆಡಿ ಆನ್ಸರ್ ಕೊಡೋದ್ರಿಂದ ಥಿಂಕಿಂಗನ್ನು ಸ್ಟಾಪ್ ಮಾಡ್ತಾ ಇದ್ದೀರಾ. ಅದೇ ತಾಯಿ ಮಗುವಿಗೆ ನಿನಗೇನು ಅನಿಸುತ್ತೆ, ನಾನು ಯಾಕೆ ಸ್ಟಾಪ್ ಮಾಡಬೇಕು ಅಂತ ಕೇಳಿದರೆ ಮಗು ವುಡ್ ಹ್ಯಾವ್ ಕಮ್ ಔಟ್ ವಿತ್ ವಂಡರ್ಫುಲ್ ಆನ್ಸರ್. ನಾವೇನು ಮಾಡ್ತಾ ಇದ್ದೀವಿ, ನಾಲೆಡ್ಜ್ ಬ್ಯಾಂಕ್ನ ಬೆಳೆಸ್ತಾ ಇದ್ದೀವಿ, ಥಿಂಕಿಂಗ್ ಚೈಲ್ಡ್ ಇಲ್ಲ. ಯೋಚನೆ ಮಾಡೋದಕ್ಕೆ ಮಕ್ಕಳನ್ನ ನಾವು ಅವಕಾಶಗಳನ್ನು ಕೊಡ್ತಾ ಇಲ್ಲ. ವೆನ್ ದ ಚೈಲ್ಡ್ ಕಮ್ಸ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ವಿ ಟೀಚ್ ಝೀರೋ ಹ್ಯಾಸ್ ನೋ ವ್ಯಾಲ್ಯೂ. ದ ಚೈಲ್ಡ್ ಲರ್ನ್ಸ್. Okay, anything multiplied with 0 is 0. When the child gets into 8th standard, we teach plus or minus 0. Okay, the child learns, okay, plus or minus 0. When the child becomes adult and sit in the college, we teach them 0 is infinity. ಅದೇ ಥರ ಜೀವನಾನು ಹಾಗೆ ಹೇಳ್ಕೊಡ್ತಾ ಹೊಟ್ಟೋಗ್ತೀವಿ ಮಕ್ಕಳಿಗೆ. ಓಕೆ, ದಿಸ್ ಈಸ್ ಸೋ ಪಥೆಟಿಕ್. ಫಸ್ಟು ಸ್ಕೂಲಿಗೆ ಕಳಿಸೋದು ನಿಮ್ಮ ಜವಾಬ್ದಾರಿ. ಎಲ್ಲನೂ ಜವಾಬ್ದಾರಿ. ನೀವು ವಿದ್ಯೆಯನ್ನು ಕೊಡಿಸ್ತಿದ್ದೀರಾ, ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀರಾ, ಟೀಚರ್ಸ್ ಹತ್ರ ಮಾತಾಡ್ತಿದ್ದೀರಾ, ಎಲ್ಲ ಸರಿ. ಅದಕ್ಕೆ ಮೀರಿದ ಜವಾಬ್ದಾರಿ ಏನು ಅಂದರೆ ಮಕ್ಕಳ ಮನಸ್ಸನ್ನು ಅವರ ಲೆವೆಲ್ಲಿಗೆ ಇಳಿದು ಅರ್ಥ ಮಾಡ್ಕೊಳ್ಳೋದು. ಗಾಂಧೀಜಿ ಅವ್ರದ್ದು ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ ಇದರಲ್ಲಿ. ಒಂದು ತಾಯಿ ಮಗುನ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಗಾಂಧೀಜಿಗೆ ಹೇಳ್ತಾರೆ, ನೋಡಿ ಈ ಮಗು ಸ್ವೀಟ್ ತಿನ್ನೋದು ಬಿಡ್ತಾ ಇಲ್ಲ, ಹಲ್ಲೆಲ್ಲ ಹಾಳಾಗೋಗಿದೆ, ದಯವಿಟ್ಟು ನೀವು ಹೇಳಿದ್ರೆ ಬಿಡುತ್ತೆ. ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ಗಾಂಧೀಜಿಯವ್ರು ಹೇಳ್ತಾರೆ, ಒಂದು ವಾರ ಬಿಟ್ಕೊಂಬಾ ತಾಯಿ, ನಾನು ಮಾತಾಡ್ತೀನಿ ಈ ಮಗು ಜೊತೆ ಅಂತ. ಒಂದು ವಾರನಾ? ಅಯ್ಯೋ ಗಾಂಧೀಜಿಯವರು ಇವತ್ತು ಹೇಳಿಬಿಡಿ. ಇಲ್ಲ, ಒಂದು ವಾರ ಬಿಟ್ಕೊಂಬಮ್ಮ. ಒಂದು ವಾರ ಬಿಟ್ಕೊಂಡು ಬರ್ತಾಳೆ. ಬಂದರೆ ಮಗುನ ಕೂಡಿಸ್ಕೊಂಡು ಕಂದ ಇದೆಲ್ಲ ಹಿಂಗೆ ಹಿಂಗೆ ಎಲ್ಲ ಹೇಳಿ. ತಾಯಿ ಕೇಳ್ತಾಳೆ, ನಂಗೆ ಕ್ಯೂರಿಯಾಸಿಟಿ, ನಾನು ಕೇಳ್ತೀನಿ, ಯಾತಕ್ಕೆ ನೀವು ಒಂದು ವಾರ ತಗೊಂಡ್ರಿ? ನಾನು ತಿಂತಾ ಇದ್ದಿದ್ದು ಸ್ವೀಟ್ನ ಬಿಟ್ಟು ಪ್ರಯತ್ನ ಮಾಡಿದೆ, ಇದಾಗ್ಬೋದಾದ ಕೆಲಸನಾ ಅಂತ. ಸೊ ಹಾಗೆ ನಾವು ನಮ್ಮನ್ನು ಅವ್ರ ಜಾಗದಲ್ಲಿ ಇಟ್ಕೊಂಡು ನಾವು ನೋಡೋದಿಲ್ಲ. ನಾವು ಯಾವಾಗಲೂ ಅಡಲ್ಟ್ ಥರ ಬಿಹೇವ್ ಮಾಡ್ತೀವಿ. ದಟ್ ಈಸ್ ದ ಎನರ್ಜಿ ದಟ್ ವಿ ಶೋ ವಿತ್ ಅವರ್ ಚಿಲ್ಡ್ರನ್. ದಟ್ ಈಸ್ ದ ಕನೆಕ್ಟ್ ವಿ ಕನೆಕ್ಟ್ ಟು ದೆಮ್. ದ ಮೊಮೆಂಟ್ ಐ ಲೂಸ್ ಮೈ ಚೈಲ್ಡ್, ಐ ವಿಲ್ ನಾಟ್ ಬಿ ಏಬಲ್ ಟು ಕನೆಕ್ಟ್ ಟು ದ ಚೈಲ್ಡ್ ದೇರ್. ಒಂದು ರೆಸ್ಟೋರೆಂಟಲ್ಲಿ ಕೂತಿದ್ದೆ. ಒಂದು ಮಗು ಈ ಫೋರ್ಕು ತಟ್ಟೆನಲ್ಲಿ ಸೌಂಡ್ ಮಾಡ್ತಾಯಿತ್ತು. ಅಲ್ಲಿದ್ದಿದ್ದು ಅವ್ರ ಪೇರೆಂಟ್ಸ್ ಶ್ ಶ್ ಅಂದರು. ಕೈ ಕಟ್ಕೊಂಡು ಕೂತ್ಕೋತೆ. ಇದ್ದಕ್ಕಿದ್ದಂಗೆ ಪಾಪ ಸರ್ವರ್ ಮೇಲೆ ಜೋರಾಗಿ ಅವರು ಕಿರ್ಚಾಡೋಕ್ಕೆ ಶುರು ಮಾಡಿದ್ರು. ನಾನು ಯೋಚನೆ ಮಾಡಿದ್ದಿಷ್ಟೇ, ಯಾವುದು ಕರ್ಕಶ, ಆ ಫೋರ್ಕ್ ಸೌಂಡ ಕೂಗಾಟನ? ಇದರಿಂದ ಮಗು ಏನು ಕಲಿತು? ಕಿರ್ಚಾಡ್ಬೋದು, ಆದರೆ ಸೌಂಡ್ ಮಾಡಬಾರ್ದು. ಸೊ ಮಗುಗೆ ಅರ್ಥ ಆಗೋದು ಎರಡೇ ವಿಚಾರ, ಪೇಯ್ನು, ಪ್ಲೆಷರ್. ಮೂರು ಮೈಂಡಲ್ಲಿ ಮಗು ವರ್ಕ್ ಮಾಡಬೇಕು. ನಮ್ಮ ಸಬ್ಕಾನ್ಷಿಯಸ್, ಕಾನ್ಷಿಯಸ್ ಮತ್ತು ಕ್ರಿಟಿಕಲ್ ಮೈಂಡ್. ಏನೇ ಮಗು ನೋಡಲಿ, ಕೇಳಲಿ, ಕಲೀಲಿ, ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಮೆಮೊರಿನಲ್ಲಿ ಕೂತ್ಕೊಳ್ಳುತ್ತೆ ಎರಡೇ ಫೋಲ್ಡರಲ್ಲಿ. ಒಂದು ಪೇಯ್ನ್ ಫೋಲ್ಡರು, ಇನ್ನೊಂದು ಪ್ಲೆಷರ್ ಫೋಲ್ಡರ್. ಯಾವುದು ಪ್ರೀತಿಯಿಂದ ಪ್ಲೆಷರ್ಫುಲ್ಲಾಗಿ ಜಾಯ್ಫುಲ್ಲಾಗಿ ಕಲಿಯುತ್ತೋ ಅದು ಪರ್ಮನೆಂಟ್ ಮೆಮೊರಿ. ತಂದೆ ತಾಯಿ ಹೆಸರನ್ನ ಮರೆಯಲ್ಲ, ನರ್ಸರಿ ರೈಮ್ಸ್ನ ಮರೆಯಲ್ಲ. ನಮ್ಮ ಚೈಲ್ಡ್ಹುಡ್ ನಮ್ಗೆ ಎಷ್ಟು ಚೆನ್ನಾಗಿ ಜ್ಞಾಪಕ ಇರುತ್ತೆ. ಯಾರಾದರೂ ಬೈದರೂ ಎಷ್ಟು ಚೆನ್ನಾಗಿ ಜ್ಞಾಪಕ ಇರುತ್ತೆ. ದಟ್ ಈಸ್ ವೈ ಫರ್ಗಿವಿಂಗ್ ಇಸ್ ಅ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್. ಇಂಥ ಒಂದು ಪ್ರೋಸೆಸ್ಸಲ್ಲಿ ನಾವು ಪ್ಲೆಷರ್ನ ಕ್ರಿಯೇಟ್ ಮಾಡಬೇಕೇ ಹೊರತು ಪೇಯ್ನನ್ನು ಕ್ರಿಯೇಟ್ ಮಾಡಬಾರ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಆಲ್ ಓವರ್ ಬ್ಯಾಂಗ್ಳೂರ್ ಆ್ಯಂಡ್ ಆಲ್ಮೋಸ್ಟ್ ಐ ಹ್ಯಾವ್ ಟಚ್ ಮೋಸ್ಟ್ ಪಾರ್ಟ್ ಆಫ್ ದ ಕಂಟ್ರಿ ಇನ್ ಎಜುಕೇಟಿಂಗ್ ಪೀಪಲ್. ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಅಂದರೆ ಇಲ್ಲಿನ ಒಂದು ಅಕ್ಸೆಪ್ಟೆನ್ಸ್ ಇನ್ನೂ ಆ ಲೆವೆಲ್ಗೆ ಹೋಗಿಲ್ಲ. ಒಂದು ಮಗು ಕೌನ್ಸಿಲಿಂಗ್ಗೆ ಬಂದರೆ ಎಲ್ಲ ಅಲ್ಲಿ ಇಲ್ಲಿ ಕೌನ್ಸಿಲರ್ಸ್ ಬೇಕಾದಷ್ಟು ಜನ ಇದ್ದಾರೆ, ಕೌನ್ಸಿಲಿಂಗ್ನ ಕೊಡ್ತಾ ಇದ್ದಾರೆ. ಆದರೆ ಪೇರೆಂಟ್ಸು ಯಾವಾಗ ನಾನು ಕೌನ್ಸಿಲಿಂಗ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ತೊಗೊಂಡ್ರೂ ಇಟ್ ಈಸ್ ಎ ಸೋಷಿಯಲ್ ಸ್ಟಿಗ್ಮಾ. ದೆರ್ ಆರ್ ಲಾಟ್ ಆಫ್ ಪೀಪಲ್ ವಿಲ್ ಕಮೆಂಟ್, ನಾನು ಇಲ್ಲಿಗೆ ಬಂದಿದ್ದು ದಯವಿಟ್ಟು ಯಾರಿಗೂ ಹೇಳಬೇಡಿ ಮೇಡಮ್. ನಾನು ಅವ್ರಿಗೆ ಹೇಳ್ತೀನಿ, ಕೃಷ್ಣ ಕೌನ್ಸಿಲರ್, ಕೃಷ್ಣಗಿಂತ ಕೌನ್ಸಿಲರ್ ಬೇಕಾ? ಅರ್ಜುನಂಗಿಂತ ಬೇಕಾ ವಿಕ್ಟಿಮ್? ಅಷ್ಟು ಶಕ್ತಿಶಾಲಿ, ಅಷ್ಟು ಯುಕ್ತಿಶಾಲಿ ಅರ್ಜುನ ಎಲ್ಲ ಬಿಟ್ಟು ಡಿಪ್ರೆಸ್ಡಾಗಿ ಕೂತ್ಕೊಂಡ್ಬಿಟ್ಟ.
ಹಿ ವಾಸ್ ಇನ್ ಟು ಡಿಪ್ರೆಷನ್, ಹಿ ವಾಸ್ ಇನ್ ಟು PTSD, OCD, ಏನೇನು ಬೇಕೋ ಎಲ್ಲ ಮೆಂಟಲ್ ಕಾಯಿಲೆ ಬಂದ್ಬಿಡ್ತು. ಆವಾಗ ಕೌನ್ಸಿಲರ್ ಅನ್ನೋ ಕೃಷ್ಣ 18 ಮಾತುಗಳಿಂದ ಎಬ್ಬಿಸ್ಬಿಟ್ಟ. ಅದೇ ಇವತ್ತಿನ 18 ಕಾರ್ಲ್ ರೊಜೇರಿಯನ್ ಪ್ರಿನ್ಸಿಪಲ್ಸ್. ಎಷ್ಟು ದುಃಖ ಆಗುತ್ತೆ ಓದೋದಕ್ಕೆ. ನಮ್ಮ ಭಗವದ್ಗೀತೆಯಲ್ಲಿರೋ ಅಂಥ ಒಂದೊಂದು ಲೈನು ಕಾರ್ಲ್ ರೊಜೇರಿಯನ್ ಪ್ರಿನ್ಸಿಪಲ್ಸ್ ಅಂತ ಓದ್ತಾ ಇದ್ದಾಗ ಎಲ್ಲೋ ನಮ್ಮ ಕಲ್ಚರ್ನ ನಾವು ಬಿಟ್ಕೊಳ್ತಾ ಬಂದ್ಬಿಟ್ಟಿದ್ದೀವಿ. ಸೊ ಕಲ್ಚರ್ಗೆ ಕನೆಕ್ಟ್ ಆದ್ರೇ ಪರ್ಪಸ್ ಅಂತ ಬರುತ್ತೆ. ಎಲ್ಲಿ ಮಗುವನ್ನು ಬೆಳೆಸೋದಕ್ಕೆ ನಾವು ಒಂದು ಪರ್ಪಸ್ ಅಂತ ಇಡೋದಿಲ್ಲ, ಅಲ್ಲಿ ಮಗುವನ್ನು ಬೆಳೆಸೋ ಅಂಥ ಪ್ಯಾಷನ್ನು ಮಿಸ್ ಆಗೋಗುತ್ತೆ. ವೇರ್ ದೆರ್ ಇಸ್ ನೋ ಪ್ಯಾಷನ್ ಆ್ಯಂಡ್ ಪರ್ಪಸ್, ದೆರ್ ಇಸ್ ನೋ ಲೈಫ್. ಸೊ ಮಕ್ಕಳಿಗೆ ನಾವು ಫಸ್ಟು ಹೇಳ್ಕೊಡ್ಬೇಕಾಗಿರೋದು ಹೌ ಟು ಬಿ ಹ್ಯಾಪಿ. ಅದನ್ನು ಹೇಳ್ಕೊಡೋದಕ್ಕಿಂತ ಡೆಮಾನ್ಸ್ಟ್ರೇಟ್ ಮಾಡಬೇಕು. ವಾಟ್ ಈಸ್ ಹ್ಯಾಪಿನೆಸ್? ಒನ್ಸ್ ಯು ಫೈಂಡ್ ವಾಟ್ ಈಸ್ ಹ್ಯಾಪಿನೆಸ್, ದರ್ ಈಸ್ ನೋ ಬಡಿ ಹೂ ಕ್ಯಾನ್ ಸ್ಟಾಪ್ ಯುವರ್ ಚೈಲ್ಡ್ ಫ್ರಮ್ ಗ್ರೋಯಿಂಗ್. ಸೊ ಈ ಒಂದು ರಿಸರ್ಚಲ್ಲಿ ಆರ್ಟ್ ಥೆರಪಿ ಅನ್ನೋ ಒಂದು ಟೂಲನ್ನು ನಾವು ಕಂಡಿಡಿದು ಆಲ್ಮೋಸ್ಟ್ ಎಲ್ಲರಿಗೂ ಎಜುಕೇಟ್ ಮಾಡ್ಕೊಂಡು ಬಂದಿದ್ದೀವಿ. ವಿ ಡೂ ಫ್ರೀ ಕೌನ್ಸಿಲಿಂಗ್. 15 ವರ್ಷದಿಂದ ಐ ಹ್ಯಾವ್ ಪ್ರಾಕ್ಟೀಸ್ಡ್ ಇಟ್ ಆ್ಯಂಡ್ ವಿ ಹ್ಯಾವ್ ಅ ಫೌಂಡೇಶನ್. ದಯವಿಟ್ಟು ಯಾರಿಗಾದರೂ ಎಕ್ಸಾಮಿನೇಷನ್ನು ಇದರಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಳಿ. ಮಾರ್ಕ್ಸ್ ನನಗೆ ಬರ್ತಾರೆ 80 ತಗೋತಾ ಇದ್ದ 100 ತಗೊಳಂಗೆ ಮಾಡ್ತೀರಾ? ಅಯ್ಯೋ ಇದು ಏನು? ಸೊ ಯಾವುದನ್ನು ಕೇಳಬೇಕು? ಮಕ್ಕಳಿಗೆ ಎಲ್ಲ ಮಕ್ಕಳು ಸ್ಪೆಷಲ್. There is no child on the earth who is not fit for something. It is fit for everything. But we restrict them that you are fit for only this thing. ಸೊ ಫಸ್ಟು ನಾವು ಡೈರೆಕ್ಟಿವ್ ಮೆಥಡಿಂದ ನಾನ್ ಡಿರೆಕ್ಟಿವ್ ಮೆಥಡ್ಗೆ ಬರಬೇಕು. ನಮ್ಮ ತಂದೆ ತಾಯಿಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಯೂಸ್ ಮಾಡಿದ್ರು, ಆದರೆ ನಾನ್ ಡೈರೆಕ್ಟಿವ್ ಪ್ರೀತಿಯನ್ನು ಕೊಟ್ಟರು. ಇಲ್ಲಿ ಎರಡೂ ಡೈರೆಕ್ಟಿವು ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಸೊ ಇಲ್ಲಿ ಅರವಿಂದ್ ಅವರೇ PPT ಇವಾಗ ಒಂದು 5 to 10 minutes ನಾನು ಮಾಡಿರೋರ್ತಕ್ಕಂಥ ಒಂದು ಕೆಲವು ಕೇಸ್ ಸ್ಟಡೀಸ್ ತೋರಿಸ್ತೀನಿ. ಎಷ್ಟೋ ಜನ ಮಕ್ಕಳು ರೆಫ್ಯೂಜಿ ಕ್ಯಾಂಪಲ್ಲಿ ಇರ್ತಾರೆ. ಅವರಿಗೆ ಎನ್ವೈರ್ನಮೆಂಟ್ ಅಂದರೆ ಗನ್ನು, ಎನ್ವೈರ್ನಮೆಂಟ್ ಅಂತಂದರೆ ರಕ್ತಪಾತ ಅಂಥ ಮಕ್ಕಳಿರ್ತಾರೆ. ದರ್ ಆರ್ ಲಾಟ್ ಆಫ್ ಚಿಲ್ಡ್ರನ್ ಹೂ ಆರ್ ಅಂಡರ್ ಗೋಯಿಂಗ್ ದ ಪ್ರಾಬ್ಲಮ್. ಅದ್ರ ಬಗ್ಗೆ ಕೆಲವುದು ನಿಮ್ಮ ಮುಂದೆ ಇಡಬೇಕು ಅಂತ ಪ್ರಯತ್ನ. ಇವತ್ತಿನ ದಿನ ನಾನು ಹೊಸದೊಂದು ಸೈಕೋ ಕಾಂಪಿಟೆನ್ಸಿ ಟೂಲ್ ಬಗ್ಗೆ ಹೇಳಬೇಕಂತ ಪ್ರಯತ್ನ. ಎಲ್ಲ ಸೈಕಾಲಜಿಸ್ಟು ಕೌನ್ಸಿಲರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ. ಆದರೆ ಯಾವಾಗ ಮಗುನ ಏನನ್ನು ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ವಿವೇಚನೆ ತುಂಬ ಕಮ್ಮಿ ಇದೆ. ಲಾಟ್ ಆಫ್ ದೆಮ್ ಆರ್ ನಾಟ್ ಟ್ರೈನ್ಡ್ ಪ್ರಾಪರ್ಲಿ. ನಾನು CWCನಲ್ಲಿ ಕೆಲಸ ಮಾಡಿದ್ದೀನಿ. ಕಣ್ಣೀರು ಬರುತ್ತೆ ಫ್ರೆಂಡ್ಸ್, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು. ಅಲ್ಲೊಂದು ರೇಪ್ ಆಗಿರೋ ವಿಕ್ಟಿಮ್ ಮಗು ಇರುತ್ತೆ, ಅದನ್ನು ಹೆಸರಿಂದ ಕರೆಯೋದಿಲ್ಲ. ರೇಪ್ ನಂಬರ್ 226 ಕರಿಯಪ್ಪ. ವಾಟ್ ಆಮ್ ಐ ಟ್ರೈಯಿಂಗ್ ಟು ಟೆಲ್ ದ ಚೈಲ್ಡ್? ಒನ್ಸ್ ರೇಪ್ಡ್, ಐ ಆಮ್ ರೇಪಿಂಗ್ ದ ಚೈಲ್ಡ್ ಎವ್ರಿ ಡೇ ಮೆಂಟಲಿ. ದಟ್ ಈಸ್ ದ ಸಿನಾರಿಯೋ. ಆ ಮಗುಗೆ ಟೆಸ್ಟ್ ಅಂತ ಮಾಡಿಸ್ತಾರೆ, ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಯು ಶುಡ್ ಸಿ ದ ಪೇನ್ಫುಲ್ ಆ್ಯಕ್ಟ್ ಆಫ್ ದ ಬ್ರೂಟಲ್ ಪೀಪಲ್ ದೇರ್. ಯಾಕಪ್ಪ ಮಗುಗೆ ನ್ಯಾಯ ಕೊಡ್ಸಕ್ಕೆ ಹೋಗ್ತಾ ಇದ್ದೀವಿ ಅನಿಸ್ಬಿಡುತ್ತೆ. ಸೊ ದಿಸ್ ಈಸ್ ದ ಆ್ಯಕ್ಟ್ ಆಫ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ವಿತ್ ಚಿಲ್ಡ್ರನ್. ನಮಗೆ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇದ್ದೀರಾ ಸರ್, ದಯವಿಟ್ಟು ನೀವೊಂದು ರೆವಲ್ಯೂಷನ್ಗೆ ತೊಗೊಂಬರಬೇಕು. ದೇಶದಷ್ಟು ಮಕ್ಕಳು ನಿಮ್ಮ ಮಕ್ಕಳು, ಅಷ್ಟು ಜನಕ್ಕೂ ನಿಮ್ಮ ಪ್ರೀತಿ ಬೇಕು, ಅಷ್ಟು ಜನಕ್ಕೂ ನೀವು ನಂಬಿಕೆಯನ್ನು ಹುಟ್ಟಿಸ್ಬೇಕಾದಂಥ ಕರ್ತವ್ಯ ನಿಮ್ಮ ಎಲ್ಲರ ಹೆಗಲ ಮೇಲಿದೆ. ನಾನು ಯಾವಾಗಲೂ ಯಾವುದೇ ಸನ್ಮಾನದ್ದು ಸಮಾರಂಭಕ್ಕೆ ಹೋದ್ರೂ ಅವ್ರು ಪ್ರತಿ ಸಲ ಶಾಲು ಹೊಚ್ಚಿದಾಗಲೂ ನಾನು ಹೇಳ್ತೀನಿ, ಸನ್ಮಾನ ಅಂದರೆ ನೀವು ನಮ್ಮ ಹೆಗಲ ಮೇಲೆ ಇನ್ನೂ ಭಾರ ಮಾಡ್ತಿದ್ದೀರಾ, ನನ್ನ ಕೆಲಸ ತುಂಬ ಇದೆ. ಯಾವಾಗ ನಾನು ಬರೀ ಮನೆಯಲ್ಲಿರೋ ಮಗುವನ್ನು ಮಾತ್ರ ಬೆಳೆಸೋಕ್ಕೆ ಹೊರಟು ಬಿಡ್ತೀನಿ, ಜಸ್ಟ್ ಇಟ್ ರಿಮೈನ್ಸ್ ಅಂಡರ್ ದ ಕಾರ್ಪೆಟ್. ಯಾವಾಗ ನನ್ನ ದೇಶದಲ್ಲಿರೋ ಎಲ್ಲ ಮಕ್ಕಳು ಅನ್ನೋ ಒಂದು ಆಲೋಚನೆ ಬರುತ್ತಲ್ಲ, ನನ್ನ ಇಂಟೆನ್ಷನ್ಗೆ ದ ಹೋಲ್ ಯೂನಿವರ್ಸ್ ವಿಲ್ ಸ್ಟ್ಯಾಂಡ್ ವಿತ್ ಮೀ ಟು ಮ್ಯಾನಿಫೆಸ್ಟ್. ದಿಸ್ ಇಸ್ ಫೀಲಿಂಗ್ ಥರ್ಮಾಮೀಟರ್ ಅಂತ. ನಾವು ಮಕ್ಕಳಿಗೆ ಥರ್ಮಾಮೀಟರ್ ಇಟ್ಬಿಟ್ಟು ಎಷ್ಟು ಜ್ವರ ಇದೆ ಅಂತ ನಾವು ಕಂಡುಹಿಡಿತೀವಿ. ದೆರ್ ಈಸ್ ಸಮಥಿಂಗ್ ದಟ್ ದ ಚೈಲ್ಡ್ ಇಸ್ ನಾಟ್ ಏಬಲ್ ಟು ಟೆಲ್. ಎಷ್ಟು ನಾನು ಹ್ಯಾಪಿಯಾಗಿದ್ದೀನಿ. ಎಷ್ಟು ಜನ ತಾಯಂದರು ಸ್ಕೂಲಿಂದ ಬರೋ ಮಗುವನ್ನು ಏನಂತ ಕೇಳ್ತೀರಾ? ಸ್ಕೂಲಲ್ಲಿ ಏನು ಮಾಡಿದೆ? ಬಾಕ್ಸ್ ಖಾಲಿ ಮಾಡಿದ್ಯಾ? ಶೂಸ್ ಬಿಚ್ಚು. ಎಷ್ಟು ಜನ ತಾಯಂದರು ಸ್ಕೂಲಲ್ಲಿ ನೀನು ಎಷ್ಟು ಸಂತೋಷವಾಗಿದ್ದೆ ಮಗು ಅಂತ ಕೇಳಿದ್ದೀರಾ? ದಟ್ ಈಸ್ ದ ಆ್ಯಕ್ಟ್. ಮಗು ನಿಮ್ಮ ಹತ್ರ ಬಂದು ಎಕ್ಸ್ಪ್ರೆಸ್ ಮಾಡುತ್ತೆ, ಅಮ್ಮ
ನಾನಿಷ್ಟು ಸಂತೋಷವಾಗಿದ್ದೆ. ಆದರೆ ಯಾವಾಗ ಮಗು ಮುಚ್ಚಿಡುತ್ತೆ ಅಂದರೆ, ನೀವು ಅವರ ಎಮೋಷನ್ಸ್ನ ಟಚ್ ಮಾಡ್ತಾ ಇದ್ದಾಗ, ಯಾವಾಗ ಮಗು ಮುಕ್ತವಾಗಿ ಬಂದು ಹೇಳುತ್ತೆ, ನೀವು ಎಮೋಷನ್ಸ್ ಬಗ್ಗೆ ಮುಕ್ತವಾಗಿ ಮಾತಾಡಿದಾಗ. ಇಲ್ಲಿರೋ ಮಗು ಇಸ್ ಅ ಕೇಸ್ ಸ್ಟಡಿ ಫ್ರಮ್ ಯು ಕೆನಲ್ಲಿ ನಾನು ಟ್ರೀಟ್ ಮಾಡಿರೋ ಮಗು. ಅದಕ್ಕಿರೋ ತಮ್ಮನ ದಿನ ಅದು ಹೊಡೆಯೋದು, ಫಿಸಿಕಲ್ ಅಬ್ಯೂಸ್ ಮಾಡೋದು. ಯಾಕೆ ಅಂದರೆ ಬಿಕಾಸ್ ಆಫ್ ಸಿಬ್ಲಿಂಗ್ ರೈವಲ್ರಿ. ಇದರಲ್ಲಿ ಕ್ಲೀನಾಗಿ ವ್ಯಕ್ತಪಡಿಸ್ಬಿಟ್ಟಿದೆ ಮಗು, ನನಗೆ ಸರ್ಕ್ಯಾಸಮ್ ಇಷ್ಟ, ನಮ್ಮ ಮಗು ಹುಟ್ಟಿದ್ದು ಆ ಹೊಸ ಪಾಪು ನನಗೆ ಇಷ್ಟ ಇಲ್ಲ, ಬ್ಲ್ಯಾಕ್ ಹಚ್ಚಿದೆ. ಸೊ ಇಂಥ ಮಕ್ಕಳನ್ನ ನಾವು ಕೂಡಿಸ್ಕೊಂಡು ಪ್ರಶ್ನೆಗಳನ್ನು ಕೇಳಿದಾಗ ಖಂಡಿತ ಅವರೇನೂ ಹೇಳಲ್ಲ. ಮಕ್ಳಿಗೆ ಗೊತ್ತಿಲ್ಲ ಯಾರ ಹತ್ರ ಎಕ್ಸ್ಪ್ರೆಸ್ ಮಾಡಿ, ಯಾರನ್ನು ನಂಬಬೇಕು. ಚಿಕ್ಕಮ್ಮ ಅಂತ ಹೇಳ್ಕೊಂಡಿರ್ತಾರೆ, ಚಿಕ್ಕಮ್ಮ ಆಗಲೇ ಬೆಳಗ್ಗೆ ಪೋಸ್ಟ್ ಮಾಡಿಬಿಟ್ಟಿರ್ತಾರೆ. ಯಾರನ್ನು ನಂಬಲಿ ನಾನು? ಎಲ್ಲ ಅಡಲ್ಟ್ಸ್ ಇಷ್ಟೇ. ನನ್ನೊಳಗೆ ನಾನು ಇಟ್ಕೊತೀನಿ. ನನ್ನೊಳಗೆ ನಾನು ಇಟ್ಕೊಂಡು ಶೇಖರಿಸ್ತಾ ಹೋದರೆ ನನ್ನ ಮೆಮೊರಿ ತಿಂದ್ಬಿಡುತ್ತೆ, ನನ್ನ ಕ್ರಿಯೇಟಿವ್ ಥಿಂಕಿಂಗ್ ಹೋಗ್ಬಿಡುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ಕೊಳ್ಳೋಕ್ಕಾಗಲ್ಲ, ನನ್ನ ಡಿಸಿಷನ್ ಮೇಕಿಂಗ್ ವೀಕ್ ಆಗುತ್ತೆ. ಐ ಕೆನಾಟ್ ಕೋಪ್ ಅಪ್ ವಿತ್ ಎಮೋಷನ್ಸ್, ಐ ಕೆನಾಟ್ ಶೋ ಎಂಪತಿ, ಐ ಕೆನಾಟ್ ಕಮ್ಯುನಿಕೇಟ್, ಐ ವಿಲ್ ಬಿಕಮ್ ಸೋಷಿಯಲಿ ಚಾಲೆಂಜ್ಡ್. ಯಾರ ಹತ್ರ ಮಾತಾಡಲ್ಲ. ಯಾಕೆ ನನ್ನ ಮಗು ಮಾತಾಡಲ್ಲ? ದೆರ್ ಈಸ್ ಅ ಪ್ರಾಬ್ಲಮ್ ದ ಚೈಲ್ಡ್ ಈಸ್ ಕ್ಯಾರಿಯಿಂಗ್. ಕ್ಯಾನ್ ಐ ಅಂಡರ್ಸ್ಟ್ಯಾಂಡ್? ನಾವಂಗೇನು ಎಲ್ಲ ಎಕ್ಸ್ಕ್ಯೂಸಸ್, ಅವ್ರ ತಾತಂತರ, ಅವ್ರ ತಾತನೂ ಮಾತಾಡಲ್ಲ. ವಿ ವಿಲ್ ಹ್ಯಾವ್ ಎಕ್ಸ್ಕ್ಯೂಸಸ್. ತಾತನ್ನ ಯಾರು ಕೂಡಿಸಿ ಕೇಳಿಲ್ಲ, ನಿಮಗೆ ಅವಕಾಶ ಇದೆ. ಇದು ನಾನು ರೆಫ್ಯೂಜಿ ಕ್ಯಾಂಪಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋ ಸ್ಯಾಂಪಲ್. ಅಲ್ಲಿನ ಎನ್ವೈರ್ನಮೆಂಟ್ ಮಗು ಬಿಡಿಸಿದೆ ನೋಡಿ, ಕಣ್ಣಲ್ಲಿ ನೀರು ಬರುತ್ತೆ. ಇಲ್ಲಿನ ಮಕ್ಕಳು ಗಾರ್ಡನ್ ಬರೀತಾರೆ, ಬಟರ್ಫ್ಲೈ ಬರೀತಾರೆ, ಅಲ್ಲಿನ ಮಗು ರೈಫಲ್ ಬರೆದಿದೆ, ಡೆಡ್ ಬಾಡೀಸ್ ಬರೆದಿದೆ. ದಿಸ್ ಇಸ್ ದ ಎನ್ವೈರ್ನಮೆಂಟ್ ಅವರ್ ಸೋಲ್ಜರ್ಸ್ ಆರ್ ಗೋಯಿಂಗ್. ನಾನು ಎಲ್ಲ ಸೋಲ್ಜರ್ಸ್ ಯಾರ್ಯಾರಿದ್ದಾರೋ, ಯಾರು ತಂದೆ ತಾಯಿನ ಕಳ್ಕೊಂಡಿರ್ತಾರೋ ಅವರೇ ಆ ಜಾಗಕ್ಕೆ ಹೋಗಿ ಕೌನ್ಸಿಲಿಂಗ್ ಮಾಡ್ತೀವಿ ನಾವು. ಅಲ್ಲಿನ ಸ್ಯಾಂಪಲ್ಸ್. ಮೊಲೆಸ್ಟೇಷನ್ ಅಂಡ್ ಸೆಕ್ಷುವಲ್ ಅಬ್ಯೂಸ್. ಎಷ್ಟೋ ಕೇಸಸ್ಸು ಮಕ್ಕಳು ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕಾಗಲ್ಲ, ಮನೆಯಲ್ಲಿ ಯಾರ ಹತ್ರ ಹೇಳಬೇಕಂತ ಗೊತ್ತೇ ಇಲ್ಲ. ಅದರಂಥವರು ಕೌನ್ಸಿಲಿಂಗಿಗೆ ಬಂದಾಗ ನಾವು ಕೇಳೋಕ್ಕಾಗೋದಿಲ್ಲ ಕೆಲವು ಪ್ರಶ್ನೆ ಎಲ್ಲ. ಆರ್ಟ್ ಮೂಲಕ ಹಲವಾರು ನಾವು ಕೇಸ್ ಸ್ಟಡೀಸ್ ನಾವು ಮಾಡಿದ್ದೀವಿ. ದೆರ್ ಆರ್ ಲಾಟ್ ಆಫ್ ಕೇಸ್ ಸ್ಟಡೀಸ್ ವಿಚ್ ಹ್ಯಾಸ್ ಕಮ್ ಅಪ್ ವಿತ್ ವ್ಯಾನ್ ಡ್ರೈವರ್ ಇರ್ಬೋದು, ಮನೆಯಲ್ಲೇ ಇರ್ಬೋದು. ಬಟ್ ಮಕ್ಕಳು ಈ ಆರ್ಟ್ ಮೂಲಕ ಹೇಳಿದಾಗ ನಾವು ಹೀಲಿಂಗ್ ಮಾಡಿದ್ದೀವಿ, ಅವ್ರ ಜೀವನನ ಒಂದು ಲೆವೆಲ್ಗೆ ನಾವು ತಂದಿದ್ದೀವಿ. ಟ್ರೊಮ್ಯಾಟಿಕ್ ಲಾಸ್, ತಂದೆ ತಾಯಿಯನ್ನು ಕಳ್ಕೊಂಡಿರೋಂಥ ಮಗು, ಚೆನ್ನೈ ಆಕ್ಸಿಡೆಂಟಲ್ಲಿ ತಂದೆ ತಾಯಿ ಕಳ್ಕೊಂಡಾಗ ಆಗಿರ್ತಕ್ಕಂಥ ವೇದನೆ. ದೆರ್ ವಾಸ್ ಅ ಪರ್ಸನಾಲಿಟಿ ಡಿಸಾರ್ಡರ್ ಅಂದ್ಬಿಟ್ಟು ಮಗುಗೆ ಔಷಧಿಗಳು ಕೊಡ್ತಾಯಿದ್ರು. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಮೆಡಿಸನ್, ಸೈಕ್ಯಾಟ್ರಿ ಮೆಡಿಸನ್ ಜೊತೆಗೆ. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಈಸ್ ನಾಟ್ ಪಾಸಿಬಲ್. ಐ ಆಮ್ ಟೆಲ್ಲಿಂಗ್ ವಿತ್ ದಟ್ ಯು ಹ್ಯಾವ್ ಟು ಟೇಕ್ ದ ಪ್ರೊಫೆಷನಲ್ ಹೆಲ್ಪ್ ಆಫ್ ರೀಚಿಂಗ್ ದಟ್ ಎಮೋಷನಲ್ ಟ್ರೋಮಾ, ದಟ್ ಸ್ಪೇಸ್ ಆ್ಯಂಡ್ ವ್ಯಾಕ್ಯೂಮ್. ಇದು ಎಂಬಾಸ್ಟೇಟ್ ಬಿಲ್ಡಿಂಗ್ ಒಡೆದೋದಾಗ ಆಗಿರ್ತಕ್ಕಂಥ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಫ್ 8 year ಚೈಲ್ಡ್ ಸ್ಟಾಪ್ ಸ್ಪೀಕಿಂಗ್. ಮಾತಾಡ್ತಾ ಇರೋ ಮಗು ಇದ್ದಕ್ಕಿದ್ದಂಗೆ ಮಾತು ನಿಲ್ಲಿಸ್ಬಿಡ್ತು. ಯಾಕೆ ಅಂತ ಹೋದಾಗ ದ ಚೈಲ್ಡ್ ಹ್ಯಾಸ್ ವಿಟ್ನೆಸ್ಡ್ ಎವ್ರಿಥಿಂಗ್ ಇನ್ ದ ಐಸ್ ಆ್ಯಂಡ್ ಹ್ಯಾಸ್ ಗಾಟ್ ಶಾಕ್ಡ್. ದಿಸ್ ಇಸ್ ಫಿಸಿಕಲ್ ಅಬ್ಯೂಸ್. ನಿನ್ನನ್ನು ನೀನು ಬರ್ಕೋ ಅಂತಂದರೆ ಮಗು ಈ ರೀತಿನಲ್ಲಿ ಬರ್ಕೊಂಡಿದೆ. This sample belongs to 23-year-old who has joined engineering college and is undergoing a tremendous, confusions in career. Very, very much confused. Dual personality disorder. And this is the terrorism. Idu Kashmir sample. This is what the child knows to do. This is what the child is seeing every day. So what we are showing the child, the same thing stays in the subconscious. ನಾನು ಎಲ್ಲರಿಗೂ ಹೇಳ್ತೀನಿ, ಮನೆಯಲ್ಲಿ ಒಂದು ಕನ್ನಡಿ ಇಟ್ಕೊಳ್ಳಿ, ಒಂದು ಫಸ್ಟ್ ಏಡ್ ಬಾಕ್ಸ್ ಇಟ್ಕೊಳ್ಳಿ. ಕನ್ನಡಿ ಯಾಕೆ? ದಿನಾ ಬೆಳಗ್ಗೆ ತಂದೆ ತಾಯಿ ನಿಂತ್ಕೊಂಡು ನೋಡ್ಕೊಳ್ಳಿ, ನಾನು ಎಷ್ಟು ಗಿಲ್ಟ್ ಇಲ್ಲದೆ ನೋಡ್ಕೋಬಲ್ಲೆ ನನ್ನನ್ನು ಅಂತ. ಯಾವತ್ತಿನ ದಿನ ನನಗೆ ಗಿಲ್ಟ್ ಇದೆ, ಆವತ್ತಿನ ದಿನ ನಾನು ಎಚ್ಚೆತ್ಕೋಬೇಕು, ನನ್ನ ಮೇಲೆ ನಾನಿವತ್ತು ವರ್ಕ್ ಮಾಡಿಕೊಳ್ಳೇಬೇಕು ಅನ್ನೋಂಥದ್ದು. This is about the family turmoils.
ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಜಗಳದಿಂದ ಬೇರೆ ಆಗಿರ್ತಕ್ಕಂಥ ಮಕ್ಕಳು, ಅವರಲ್ಲಾಗೋ ಅಂಥ ಮಾನಸಿಕ ಆ ಒಂದು ಕನ್ಫ್ಯೂಷನ್ಸು, ಇದನ್ನು ಟರ್ಮೋಯಿಲ್, ಸ್ಟ್ರೋಮಾಸ್ ಅಂತ ಕರಿತೀವಿ. ಇದು ಬೇಗ ವಾಸಿ ಆಗೋದಿಲ್ಲ. ಇವರಿಗೆ ಅಕ್ಕಪಕ್ಕದ ಮನೆ ಸಹಾಯ ಬೇಕು, ಪ್ರೀತಿ ಬೇಕು. ಬರ್ತ್ಡೇ ಪಾರ್ಟಿನಲ್ಲಿ ಮಗು ಮೇಲೆ ಆಗಿರ್ತಕ್ಕಂಥ ಒಂದು ಫಿಸಿಕಲ್ ಅಬ್ಯೂಸ್. ದರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್. ಹಲವಾರು ಆರ್ಟಿಕಲ್ಸ್ ನಂದು ಪೇಪರಲ್ಲಿ ಬರ್ತಾನೆ ಇರುತ್ತೆ. ಸೊ ನನ್ನ ಬಗ್ಗೆ ನಾನು ಮಾತಾಡೋದಕ್ಕೆ ಐ ವಿಲ್ ನಾಟ್ ವೇಸ್ಟ್ ದ ಟೈಮ್. ಸೊ ಇದು ಒಂದು ನನ್ನ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇವತ್ತಿನ ದಿನ ಹೀಗೂ ಟೀಚರ್ಸು ಟ್ರೈನ್ ಆಗ್ಬೋದು. ಇನ್ಸ್ಟೆಡ್ ಆಫ್ ಪೇರೆಂಟ್ಸ್ನ ಕರೆದುಬಿಟ್ಟು ಕಂಪ್ಲೇಂಟ್ ಹೇಳೋದಕ್ಕಿಂತ, ಅಥವಾ ಪೇರೆಂಟ್ಸ್ ಹೋಗಿ ಟೀಚರ್ಸ್ಗೆ ಕಂಪ್ಲೇಂಟ್ ಹೇಳೋದಕ್ಕಿಂತ, ಈ ರೀತಿನಲ್ಲಿ ನನ್ನ ಮಗುವಿನ ಮನಸ್ಸಲ್ಲಿ ಏನು ರೀತಿ ಗೊಂದಲ ಆಗ್ತಾ ಇದೆ, ನಾನು ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾವು ಪೇರೆಂಟ್ಸು ಮುಕ್ತವಾಗಿ ಆಲೋಚನೆ ಮಾಡಿ, ನಂದು ಅನ್ನೋದನ್ನು ಬಿಟ್ಟು ಇನ್ನೊಂದು ದಿಟ್ಟವಾದ ನೇರವಾದ ಹೆಜ್ಜೆಯನ್ನು ಇಡಬೇಕಾಗಿದೆ. ಸೊ ಪೀಸ್ ವಿತ್ ಇನ್ ಸೆಲ್ಫ್ and harmony with the children is the sign of the best country on the world. ಸೊ ಇಷ್ಟನ್ನು ಹೇಳ್ತಾ ನಿಮಗೆ ಅವಕಾಶ ಕೊಡ್ತೀನಿ. ನೀವೇನು ಬೇಕಾದರೂ ಪ್ರಶ್ನೆಗಳು ಇದಕ್ಕೆ ರಿಲೇಟೆಡ್ ನೀವು ಧಾರಾಳವಾಗಿ ಕೇಳ್ಬೋದು. ಸೊ ಖಂಡಿತವಾಗ್ಲೂ ನಾನು ಅದಕ್ಕೆ ಜಸ್ಟಿಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.